ಎಲ್ರಿಗೂ ನಮಸ್ಕಾರ. ಒಂದು ಸಾರ್ಥಕವಾದಂಥ ಉದ್ಘಾಟನೆ ಕಾರ್ಯಕ್ರಮದ ನಂತರ ಶಿಕ್ಷಣದ ಬಗ್ಗೆ ಮಾತಾಡಬೇಕು ಅಂತ ನಾನು ಕೇಳಿದೆ. ಎಷ್ಟೊತ್ತು ಮಾತಾಡಬೇಕು ಅಂತ. ಅದು ಎಷ್ಟೊತ್ತಾದರೂ ಮಾತಾಡ್ರಿ ಅಂತ ಹೇಳಿದ್ರು. ಭಾಳ ಒಳ್ಳೆಯವರು. ನಾನು ಭಾಳ ನಂಬ್ಕೋಬಾರ್ದು ಅದನ್ನು. ಯಾಕಂದ್ರೆ ಹಿಂದಕ್ಕೊಂದು ಯಾವುದೋ ಕಾರ್ಯಕ್ರಮದಲ್ಲಿ ಹೀಗೆ ಕೇಳಿ ಪಚಿತಿ ಆಗಿದ್ದೇನೆ. ನಾನು ಎಷ್ಟೊತ್ತು ಮಾತಾಡಬೇಕು ಅಂದೆ. ಒಬ್ರು ಯಾರೋ ಹೇಳಿದ್ರು, ನೀವು ಎಷ್ಟೊತ್ತಾದರೂ ಮಾತಾಡಿ, ನಾವು ಅರ್ಧ ತಾಸಿಗೆ ಹೋಗ್ತೀವಿ ಅಂತ. ಅದಾಗಬಾರ್ದು ಅಂತ ನಾನು ನಿಮಗೆ ಬೇಜಾರಾಗೋದಕ್ಕಿಂತ ಮೊದಲೇ ನಿಲ್ಲಿಸ್ತೇನೆ. ನನ್ನ ವಿಷಯ ತುಂಬ ಚೆನ್ನಾಗಿದೆ. ಶಿಕ್ಷಣ ಮತ್ತು ಬದುಕು ಅಂತ. ಶಿಕ್ಷಣಕ್ಕಾಗಿ ಬದುಕಬೇಕೋ, ಬದುಕಿಗೆ ಶಿಕ್ಷಣ ಬೇಕು. ಮತ್ತು ಬದುಕಿಗೂ ಶಿಕ್ಷಣಕ್ಕೆ ಏನಾದರೂ ಸಂಬಂಧ ಇದೆಯಾ ಅನ್ನೋದು ವಿಚಾರ ಮಾಡಬೇಕು. ಮೊದಲನೇ ಪ್ರಶ್ನೆ, ಶಿಕ್ಷಣ ಅಂದರೆ ಏನು ಅಂತ. ನಾವು ಭಾಳ ತಪ್ಪು ಕಲ್ಪನೆ ಸಿಕ್ಕಾಕೊಂಡ್ಬಿಟ್ಟಿವಿ. ಈಗ ಶಿಕ್ಷಣ ಅಂದರೆ ಸರ್ಟಿಫಿಕೇಟು, ಮಾರ್ಕ್ಸ್ ಕಾರ್ಡು ಅಂತ. ಅದಲ್ಲ ಅಂತ ನಮ್ಗೆ ಗೊತ್ತಾಗಿ ಭಾಳ ವರ್ಷ ಆದರೂ ಬಿಡೋಕ್ಕಾಗ್ತಾ ಇಲ್ಲ ನಮಗೇನ. ಮಾರ್ಕ್ಸ್ ಕಾರ್ಡು, ಸರ್ಟಿಫಿಕೇಟ್, 3 ಪದಗಳಿದ್ದಾವೆ ಕನ್ನಡದಲ್ಲಿ, ಸಂಸ್ಕೃತದಲ್ಲಿ, ಭಾರತೀಯ ಎಲ್ಲ ಶಬ್ದಗಳ ಭಾಷೆಯಲ್ಲಿ ಕೂಡ 3 ಪದಗಳಿದ್ದಾವೆ. ನಿಮ್ಮ ಗಮನ ಸೆಳೆಯಬೇಕಾದ ಕಡೆಗೆ. ಪ್ರಕೃತಿ, ಸಂಸ್ಕೃತಿ ಮತ್ತು ವಿಕೃತಿ ಅಂತ 3 ಪದ ಇದ್ದಾವೆ. ಪ್ರಕೃತಿ ಅಂದ್ರೇನು? ತಾನೇ ತಾನಾಗಿರುವಂಥ ನಿಸರ್ಗ. ಗಿಡ ಮರ ಆಗ್ಬೋದು, ಬೆಟ್ಟ ಆಗ್ಬೋದು, ಪ್ರಾಣಿಗಳಾಯಿತು, ಭಗವಂತನ ಸೃಷ್ಟಿ ಇದೆ. ಯಾವುದು ತನ್ನಷ್ಟಕ್ಕೆ ತಾನೇ ಹುಟ್ಟಿ ಬಂದಿದೆಯೋ ಅದು ಪ್ರಕೃತಿ ಅಂತ. ಊರ ಹೊರಗೆ ಒಂದು ದೊಡ್ಡ ಕಲ್ಲು ಬಂಡೆ ಬಿದ್ದಿದೆ. 100 ವರ್ಷಗಳಿಂದ ಅಲ್ಲೇ ಬಿದ್ದಿದೆ ಬಂಡೆ. ಅದು ಯಾರೂ ನೋಡಿರಲಿಲ್ಲ. ಅಲ್ಲಿ ಅವನು ಶಿಲ್ಪಿ ಬರ್ತಾನೆ, ನೋಡ್ತಾನೆ, ಬಹಳ ಒಳ್ಳೆ ಕಲ್ಲಲ್ಲ ಇದು, ಚಚೆ ಒಳ್ಳೆ ಮೂರ್ತಿ ಮಾಡ್ಬೋದು ಇದನ್ನು ಅಂತಾನೆ. ಚೆನ್ನಾಗಿ ಶಿಲ್ಪಶಾಸ್ತ್ರ ಗೊತ್ತಿದೆ ಅವನಿಗೆ. ಪರಿಶ್ರಮ ಹಾಕಿ 2 ವರ್ಷ ದುಡಿದು ಆ ಕಲ್ಲನ್ನು ಒಂದು ವಿಗ್ರಹ ಮಾಡಿಡ್ತಾನೆ. ಅದು ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ತಾನೆ. ಕಲ್ಲಿದ್ದಂಥ ವಿಗ್ರಹ ದೇವರಾಯ್ತು. ಕಲ್ಲಲ್ಲೇ ಬಿದ್ದಿತ್ತದು, ಅದು ಪ್ರಕೃತಿಯಾಗಿತ್ತು. ಈಗ ಒಂದು ವಿಗ್ರಹ ಆಗಿ ಸಂಸ್ಕೃತಿಯ ಪ್ರತೀಕ ಆಯ್ತು. ದಯವಿಟ್ಟು ಗಮನಿಸಬೇಕಾದದ್ದು, ಪ್ರಕೃತಿ ತನ್ನಷ್ಟಕ್ಕೆ ತಾನೇ ಸಂಸ್ಕೃತಿ ಆಗಲಿಲ್ಲ. ಅದಕ್ಕೆ 2 ಬೇಕಾಗಿತ್ತು. ಒಂದು ಪರಿಶ್ರಮ ಬೇಕಾಗಿತ್ತು, ಒಂದು ಜ್ಞಾನ ಬೇಕಾಗಿತ್ತು. ಅವು ಶಿಲ್ಪಶಾಸ್ತ್ರ ಚೆನ್ನಾಗಿ ಜ್ಞಾನ ಇದೆ, ಮತ್ತು 2 ವರ್ಷ ಪರಿಶ್ರಮನೂ ಹಾಕಿದ. ಜ್ಞಾನ ಪರಿಶ್ರಮಗಳಿಂದಾಗಿ ಪ್ರಕೃತಿ ಆಗಿದ್ದು ಸಂಸ್ಕೃತಿ ಆಯಿತು ಅಂತ ನಮ್ಮ ಡಿ ವಿ ಗುಂಡಪ್ಪನವ್ರು ಭಾಳ ಚಂದ ಹೇಳ್ತಾರೆ ನೋಡಿ. ಅಕ್ಕಿ ಪ್ರಕೃತಿ, ಅನ್ನ ಸಂಸ್ಕೃತಿ. ಅಕ್ಕಿ ಪ್ರಕೃತಿ ಅದು. ಅದನ್ನು ಮಾಡಿ ಅನ್ನ ಬೇಯಿಸಿದಾಗ ನನಗೆ ಆಹಾರ ಆಗ್ತದೆ ಅಂತ ಕಂಡುಕೊಂಡದ್ದು ಸಂಸ್ಕೃತಿ. ಎಲ್ಲರಿಗೂ ಬೆರಳಿದ್ದಾವೆ, ಪ್ರಕೃತಿ. ಚಿತ್ರಕಲೆ ಸಂಸ್ಕೃತಿ. ಎಲ್ಲರಿಗೂ ಕಾಲಿದ್ದಾವೆ, ಪ್ರಕೃತಿ. ನೃತ್ಯ ಸಂಸ್ಕೃತಿ. ಎಲ್ಲರಿಗೂ ಕಂಠ ಇದೆ, ಅದು ಪ್ರಕೃತಿ. ಆದರೆ ಸಂಗೀತ ಸಂಸ್ಕೃತಿ. ದಯವಿಟ್ಟು ಗಮನಿಸಿ, ತನ್ನಷ್ಟು ತಾನೇ ಪ್ರಕೃತಿ ಆಗಿದ್ದದ್ದು ಸಂಸ್ಕೃತಿ ಆಗ್ತದೆ, ಬದಲಾಗ್ತದೆ. ಅಕಸ್ಮಾತ್ ಆ ಕಲ್ಲು ಹೇಳಿದ್ದಲ್ಲ ವಿಗ್ರಹ ಆಯಿತು ಅಂತ, ಅದು ಒಬ್ಬ ಶಿಲ್ಪಿ ಕಣ್ಣಿಗೆ ಬೀಳಲಾರ್ದೆ ಒಬ್ಬ ರೋಡ್ ಮಾಡೋ ಕಾಂಟ್ರಾಕ್ಟರ್ ಕಣ್ಣಿಗೆ ಬಿದ್ದಿದ್ರೆ ಒಡೆದು ಚೂರಾಗಿ ರಸ್ತೆ ಜಲ್ಲಿಯಾಗಿ ಹೋಗ್ತಿತ್ತು. ಅಂದರೆ ವಿಗ್ರಹವಾಗಬಹುದಾಗಿದ್ದಂಥ ಒಂದು ಕಲ್ಲು ರಸ್ತೆ ಜಲ್ಲಿ ಆದದ್ದು ಅದರ ವಿಕೃತಿ ಅಂತ ಕರೀತೀವಿ. ವಿಕೃತಿ ಅಂದರೆ ಏನು? ಸಂಸ್ಕೃತಿ ಆಗಬಹುದಾಗಿದ್ದು ತಪ್ಪಿ ಇನ್ನೇನೋ ಕೆಟ್ಟು ಹೋಯ್ತಲ್ಲ, ಅದು ವಿಕೃತಿ ಅಂತ. ಇದನ್ನೆಲ್ಲ ಯಾಕೆ ಹೇಳಿದೆ ಅಂದರೆ, ಆಗ ತಾನೇ ಹುಟ್ಟಿದಂಥ ಮಗು ಅದು ಪ್ರಕೃತಿ. ಆಗ ತಾನೇ ಹುಟ್ಟಿದಂಥ ಮಗು ಪ್ರಕೃತಿ. ಅದು ಅಳೋದು ಬಿಟ್ಟರೆ ಇನ್ನೇನೂ ಬರಲ್ಲ. ಆದರೆ ಮುಂದೆ ಮಗು ಬೆಳೆದ ಹಾಗೆ ಅಮ್ಮ, ಅಪ್ಪ, ಮನೆ ಪರಿವಾರ, ಸಮಾಜ, ಶಾಲೆ, ಕಾಲೇಜು, ಯೂನಿವರ್ಸಿಟಿ ಎಲ್ಲ ಕಡೆಯಿಂದ ಕಲಿತು ಒಂದು 30 ವರ್ಷ ಆಗೋ ಹೊತ್ತಿಗೆ ಸುಸಂಸ್ಕೃತ ವ್ಯಕ್ತಿ ಅಂತ ಕರೆದ. ಆ ಪ್ರಕೃತಿಯಾಗಿದ್ದಂಥ ಮಗು ಸಂಸ್ಕೃತಿ ಆಗಬೇಕಾದ್ರೆ ಜೀವನ ಮೇಲೆ ಏನೇನು ಪರಿಣಾಮ ಆಯಿತೋ, ಯಾವ ಸಂಸ್ಕಾರ ಆಯಿತೋ ಅದರಿಂದ ಸುಸಂಸ್ಕೃತ ಆಗುತ್ತೆ. ಅಂದ್ರೆ ಉದ್ದೇಶ ಇಷ್ಟೇ, ಯಾವ ಸಂಸ್ಕಾರಗಳು ಮಗು ಸಿಕ್ತೋ
ಅದರಿಂದ ಸಂಸ್ಕೃತಿ ಆಯಿತು ಅಂತ. ಸಂಸ್ಕಾರ ಅಂದರೆ ಶಿಕ್ಷಣ, ದಯವಿಟ್ಟು ತಿಳ್ಕೋಬೇಕಾಗುತ್ತೆ. ಹುಟ್ಟಿದಾಗಿನಿಂದ ಬೆಳವಣಿಗೆಗೆ ಏನು ಸಂಸ್ಕಾರ ಸಿಗ್ತದೆ ನಿಮಗೆ, ಆ ಸಂಸ್ಕಾರದಿಂದ ಶಿಕ್ಷಣ ಬರುತ್ತೆ, ಸರ್ಟಿಫಿಕೇಟಿಂದ ಅಲ್ಲ. ಸ್ವಲ್ಪ ಮುಂದೆ ಹೋಗ್ಬೇಕು ನಾವು. ಎಜುಕೇಷನ್ ಬೇಕಾ ನಮಗೆ ಅಂತ, ಶಿಕ್ಷಣ ಬೇಕಾ? ಯಾವ ಪ್ರಾಣಿಗಳಿಗೂ ಸ್ಕೂಲ್ ಇಲ್ಲ, ಯಾವ ಕೋಗಿಲಿಗೂ ಸ್ಕೂಲ್ ಇಲ್ಲ, ಚೆನ್ನಾಗಿ ಹಾಡುತ್ತೆ. ನಾನು ಬೆಳಗ್ಗೆ ಬೆಂಗಳೂರಲ್ಲಿ ವಾಕಿಂಗ್ ಹೋದಾಗ ಒಂದು 15-20 ನವಿಲು ಸಿಗ್ತಾವೆ ನೋಡೋದಕ್ಕೆ. ಆ ಕಾಡು ಪ್ರದೇಶ ತುಂಬ ಚೆನ್ನಾಗಿದೆ. ನವಿಲು ಯಾರು ಕಳಿಸಿದ್ರು ನೃತ್ಯ ಮಾಡೋದಕ್ಕೆ? ಅವಕ್ಕೆ ಸ್ಕೂಲ್ ಇಲ್ಲಲ್ಲ, ಚೆನ್ನಾಗಿ ಸಂತೋಷವಾಗಿ ಇದ್ದಾವೆ. ಮನುಷ್ಯನಿಗೆ ಮಾತ್ರ ಯಾಕೆ ಶಿಕ್ಷಣ ಬೇಕು ಅನ್ನಿಸ್ತು? ಶಿಕ್ಷಣದ ಏನಾದರೂ ಪ್ರಯೋಜನ ಇದೆಯಾ ಅಂತ ಅಂದ್ಕೊಂಡಿದ್ದೆ. ನನಗೆ ಕೆಲವು ಸಲ ಭಯ ಆಗತ್ತೆ ಹೇಳೋದು ನಮ್ಮ ಹತ್ರ. ಶಿಕ್ಷಣ ದೊರೆತರೆ ಏನಾಗಬಹುದು ಅಂತ ಕಲ್ಪನೆ ಮಾಡ್ಕೊಂಡಿದ್ದೆ. ಮನುಷ್ಯ ಸುಸಂಸ್ಕೃತ ಆಗ್ತಾನೆ ಅಂದ್ಕೊಂಡಿದ್ದೆ. ಇತ್ತೀಚೆಗೆ ಕೆಲವು ಘಟನೆಗಳನ್ನು ನೋಡಿದಾಗ ಮನಸ್ಸಿಗೆ ತುಂಬ ಬೇಜಾರಾಗಿದೆ. ತಾವು ಟಿ ವಿಯಲ್ಲಿ, ಪತ್ರಿಕಾ ಮಾಧ್ಯಮದಲ್ಲಿ ನೋಡಿದ್ದೀರಿ, ಒಬ್ಬ ಡಾಕ್ಟರ್ ತನ್ನ ಹೆಂಡತಿನೂ ಡಾಕ್ಟರ್, ಆಕೆಯನ್ನು ಕೊಲ್ಲಬೇಕು ಅಂತ ಅನಸ್ತೇಷ ಇಂಜೆಕ್ಷನ್ ಕೊಟ್ಟು ಕೊಲ್ತಾನಲ್ಲ. ಇನ್ನೊಬ್ಬ IIT ಪದವೀಧರ ಹಿಮಾಚಲ್ ಪ್ರದೇಶದಲ್ಲಿ ತನ್ನ ಹೆಂಡತಿಯನ್ನು ಕೊಚ್ಚಿ ಚೂರು ಚೂರು ಮಾಡಿ ಪ್ಲಾಸ್ಟಿಕ್ ಚೀಲದಲ್ಲಿ ಹಾಕಿ ರೆಫ್ರಿಜಿರೇಟರಲ್ಲಿಟ್ಟು ಬೇರೆ ಬೇರೆ ಭಾಗದಲ್ಲಿ ಹಾಕಿ ಬಂದ ಅಂತ. ಇಂಥ ಕ್ರೌರ್ಯ ಕೆಲಸ ಮಾಡೋದಕ್ಕೆ IIT ಬೇಕಾಗಿತ್ತ? ಹೆಂಡತಿನ ಕೊಲ್ಲೋದಕ್ಕೆ MBBS ಮಾಡಬೇಕಾಗಿತ್ತ? ಶಿಕ್ಷಣ ಪಡ್ಕೊಂಡದ್ದಲ್ವ ಅವರೆಲ್ಲರೂ? ನಮ್ಮ ಪ್ರಕಾರ ಅತ್ಯುತ್ತಮ ಶಿಕ್ಷಣ ಪಡ್ಕೊಂಡಿದ್ದಾರೆ. ಅದು ಯಾಕೆ ಹಿಂಗಾದ್ರು? ಕೆಲವರು ಮಹತ್ವಾಕಾಂಕ್ಷೆಯಿಂದಾಗಿ, ನಾನು ಜಾಸ್ತಿ ವರ್ಣನೆ ಮಾಡೋ ಕಾರಣ ಇಲ್ಲ, ನಿಮಗೆಲ್ಲ ಗೊತ್ತಾಗುತ್ತೆ, ಸೆನ್ಸಿಟಿವ್ ಇದೆ. ಕೆಲವು ಜನರ ಮಹತ್ವಾಕಾಂಕ್ಷೆಯಿಂದಾಗಿ ಇಡೀ ಭೂಮಿ ಹೊತ್ತಿ ಉರಿತಾ ಇದೆಯಲ್ಲ ಇವತ್ತು, ಅವರೆಲ್ಲ ಶಿಕ್ಷಣ ಪಡ್ಕೊಂಡವರೇ ಅಲ್ಲ. ಹೈಯೆಸ್ಟ್ ಕ್ವಾಲಿಫೈಡ್, ಮಿಸೈಲ್ ಮಾಡೋದು ಹೇಗೆ ಅಂತ ಕಂಡುಕೊಂಡವರು, ಏರೋನಾಟಿಕ್ ಸ್ಪೆಷಲಿಸ್ಟ್ ಆಗಿದ್ದವರು. ಅದು ಜಗತ್ತು ಹೊತ್ತಿ ಉರಿತಾ ಇದೆಯಲ್ಲ. ಪ್ರಕೃತಿ ಮಾತೆ ಭೂಮಿ ತನ್ನ ಗರ್ಭದಲ್ಲಿ ಲಕ್ಷಾಂತರ ವರ್ಷಗಳಿಂದ ಎಣ್ಣೆ ಸೋರಿಕೊಂಡಿದ್ದಾಳೆ. ಇವ್ರು ಯಾರೂ ಮಾಡಿದ್ದಲ್ಲ. ಆ ಎಣ್ಣೆ ಯಾವುದೋ ಯಂತ್ರಕ್ಕೆ ಪ್ರಯೋಜನ ಆಗಬೇಕು, ಯಾವುದೋ ವಾಹನಕ್ಕೆ ಪ್ರಯೋಜನ ಆಗಬೇಕು, ಯಾವುದೋ ಸಾಧನ ಆಗಬೇಕು ಅಂಥದನ್ನು ಒಂದು 100 ವರ್ಷಕ್ಕಾಗುವಷ್ಟು ಎಣ್ಣೆನ ಸುಟ್ಟು ಬೂದಿ ಮಾಡಿದ್ವಲ್ಲ ನಾವು. ಈ ಮಾಡಿದವರು ಯಾರೂ ಅನಕ್ಷರಸ್ಥರಲ್ಲ ಅನ್ನೋದು ತಿಳ್ಕೋಬೇಕು. ಅಕ್ಷರಸ್ಥರೇ ಇಲ್ಲ. ಸುಮಾರು 45 ವರ್ಷಗಳ ಹಿಂದೆ ಇಲಸ್ಟ್ರೇಟೆಡ್ ವೀಕ್ಲಿ ಆಫ್ ಇಂಡಿಯಾ ಅಂತ ಒಂದು ಮ್ಯಾಗ್ಝಿನ್ ಇತ್ತು. ಖುಷ್ವಂತ್ ಸಿಂಗ್ ಅವರು ಎಡಿಟರ್ ಆಗಿದ್ದರು. ಆಗ ನಾನು ಬರೀತಿದ್ದೆ, ಆರ್ಟಿಕಲ್ ಬರೆದಿದ್ದೆ. ಅದಕ್ಕೊಂದು ತುಂಬ ದೇಶದಲ್ಲಿ ಒಂಥರ ಕಾಂಟ್ರವರ್ಸಿ ಕ್ರಿಯೇಟ್ ಆಯಿತು. ನಾನೇನು ಬರೆದಿದ್ದೆ ಅಂದರೆ ಇಂಟೆಲೆಕ್ಚುವಲ್ ಡಿಸ್ಆನೆಸ್ಟಿ ಅಂತ ಬರೆದಿದ್ದೆ. ಹಿಂದೆ ಒಂದು ಆರ್ಟಿಕಲ್ ಬಂದಿತ್ತು, ದೇಶಕ್ಕೆ ಅನಕ್ಷರಸ್ಥರಿಂದ ಬಹಳ ಹಾನಿ ಆಗ್ತಾ ಇದೆ, ಕಂಟ್ರಿ ಸಫರಿಂಗ್ ಬಿಕಾಸ್ ಆಫ್ ಇಲ್ಲಿಟ್ರಸಿ ಅಂತ. ಅನಕ್ಷರಸ್ಥರಿಂದ ದೇಶಕ್ಕೆ ಬಹಳ ಹಾನಿಯಾಗಿದೆ ಅಂತ ಕೊಟ್ಟಿದ್ರು. ನನಗೆ ಯಾಕೋ ಸರಿ ಅನ್ನಿಸ್ಲಿಲ್ಲ. ಅನಕ್ಷರಸ್ಥರಿಂದ ಬಹಳ ಹಾನಿ ಆಗಿಲ್ಲ ನಮ್ಮ ದೇಶಕ್ಕೆ ನಾನು ಹೇಳೋದು. ದಯವಿಟ್ಟು ಗಮನ ಇಟ್ಟು ನೋಡಿ. ಕೆಲವು ಡಾಕ್ಟರ್ಸ್ ಪೇಷಂಟಿಗೆ ಗೊತ್ತಾಗಲಾರ್ದಂಗೆ ಕಿಡ್ನಿ ತಕ್ಕೊಂಡು ನೋಡಿದ್ದೀವಿ ನಾವು ಅಲ್ವಾ? ಒಳ್ಳೆ ಡಾಕ್ಟರ್ ಅಲ್ವಾ ಅವರು? ಫೇಮಸ್ ಡಾಕ್ಟರ್ ಅಲ್ವಾ? ಒಳ್ಳೊಳ್ಳೆ ಇಂಜಿನಿಯರ್ಸ್ ಇದ್ದಾರೆ. ಕಟ್ಟಿದ ಬ್ರಿಡ್ಜ್ ಕಟ್ಟಿದ 6 ತಿಂಗಳಿಗೆ ಬಿದ್ದು ಹೋಗುತ್ತೆ. ಅವರು ಹೈಲಿ ಕ್ವಾಲಿಫೈಡೇ. ನಾವು ಬ್ಯಾಂಕಲ್ಲಿ ನೋಡ್ತೀವಿ, ಸಾವಿರಾರು ಕೋಟಿ ರೂಪಾಯಿ ಬೇರೆ ಕಡೆ ಹೋಯ್ತು, ಇಲ್ಲಿ ಹೋಗಬಾರ್ದು ಅಂತ ಹೇಳಿದ್ರು. ಅದಾಗೋದು ಅನಕ್ಷರಸ್ಥರಿಂದ ಆಗೋದಿಲ್ಲ. ಪಕ್ಕ ಚಾರ್ಟರ್ಡ್ ಅಕೌಂಟೆಂಟ್ಸ್ದೇನೆ ಆಗಬೇಕು. ಅಮೆರಿಕಾದಲ್ಲಿ ಲೇಮನ್ ಬ್ರದರ್ಸ್ ಅಂತ ಬ್ಯಾಂಕ್ 100 ವರ್ಷ ಪೂರೈಸಿದಂಥ ಒಂದು ದೊಡ್ಡ ಬ್ಯಾಂಕು ಮಂಜುಗಡ್ಡೆ ಹಾಕಿ ಕರಗೋಯ್ತು, ಮುಚ್ಚಿ ಹೋಯ್ತು. ಬ್ಯಾಂಕ್ ಮುಚ್ಚೋಯ್ತು. ಯಾಕೆ ಮುಚ್ಚೋಯ್ತು? ಅದನ್ನು ಅನಕ್ಷರಸ್ಥರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಪಾಪ ಗೊತ್ತಿಲ್ಲ ಏನು ಮಾಡ್ಬೇಕಂತವ್ರಿಗೆ. ನಾವು ಕೆಲವ್ರನ್ನ ಆರಿಸಿ ಇಡ್ತೇವೆ, ಕ್ರೀಮ್ ಆಫ್ ಅವರ್ ಲೈಫ್ ಅಂತ. IAS IPS ಎಲ್ಲ ಮಾಡ್ತೇವೆ. ಅವ್ರ ಕಣ್ಣು ಮುಂದೆ ಮಾದರಿ ಅಂತ ಹೇಳ್ತೀವಿ. ಆದರೆ ಎಷ್ಟೋ ಜನ ಭ್ರಷ್ಟರಾದದ್ದನ್ನು ಕಂಡಿಲ್ಲ ನಾವು. ಅಂದರೆ ನನಗನ್ಸೋದು, ನೀವು ಶಾಲೆಯಲ್ಲಿ ಕಾಲೇಜಲ್ಲಿ ಪಡೆದಂಥ ಜೀವನ ಬದುಕಿಗೆ ಅನ್ವಯ ಆಗಲೇ ಇಲ್ಲ. ಬದುಕೇ ಬೇರೆ ಆಯಿತು, ಶಿಕ್ಷಣನೇ ಬೇರೆ ಆಯಿತು. ಒಂದು ಕಡೆ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಷನ್ ಹ್ಯಾಸ್ ಬಿಕಮ್ ಎನ್ ಇನ್ವೆಸ್ಟ್ಮೆಂಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್, ನಾಟ್ ಎ ಪ್ರೊಫೆಷನ್ ಆಫ್ ಗೇನಿಂಗ್ ನಾಲೆಡ್ಜ್. ಶಿಕ್ಷಣ ಪಡ್ಕೊಳ್ಳೋಕೆ ಬೇಕಾದಂಥ ಶಿಕ್ಷಣ ನಮಗೆ ಜ್ಞಾನ ಕೊಡೋದ್ರ ಬದಲು, ದಯವಿಟ್ಟು ಈಗ ನೋಡಿ, ನಾನು ಬರ್ತೀನಿ, ಅದಕ್ಕೆ ಯಾಕೆ ಬರ್ತೀನಿ ಅಂತ,
ನಾವು ಯಾವ ಕೋರ್ಸ್ಗಳನ್ನು ಆಯ್ಕೆ ಮಾಡ್ಕೋತೀವಿ ಈಗ? ಯಾವ ಕೋರ್ಸ್ ಹೋದರೆ ಹೆಚ್ಚು ಹಣ ಸಂಪಾದನೆ ಮಾಡ್ಬೋದು ಆ ಕೋರ್ಸಿಗೆ ಹೋಗ್ತಾ ಇದ್ದೀವಿ. IITಗೆ ಹೋಗಬೇಕು, ನೀಟಿಗೆ ಹೋಗಬೇಕು, ಚಾರ್ಟರ್ಡ್ ಅಕೌಂಟೆಂಟ್ ಆಗು, ಕಂಪನಿ ಸೆಕ್ರೆಟರಿ ಆಗು. ಅಂದರೆ ಯಾವ ಕೋರ್ಸ್ ಓದಿದರೆ ಹಣ ಜಾಸ್ತಿ ಸಿಗ್ತದೆ, ಜ್ಞಾನ ಸಿಗ್ತದೆ, ಸಂತೋಷ ಸಿಗ್ತದೆ ಅಂತಿಲ್ಲ. ಯಾವ ಕೋರ್ಸ್ ಹಣ ಜಾಸ್ತಿ ಸಿಗ್ತದೆ ಹೋಗಬೇಕು. ಅಂದರೆ ಎಜುಕೇಷನ್ ಹ್ಯಾಸ್ ಬಿಕಮ್ ಎನ್ ಇನ್ಸ್ಟ್ರೂಮೆಂಟ್ ಫಾರ್ ಗೇನಿಂಗ್ ಮನಿ, ಪಾಸ್ಪೋರ್ಟ್ ಫಾರ್ ಫ್ಯೂಚರ್ ಪ್ರಾಸ್ಪರಸ್ ಲಿವಿಂಗ್. ಅದಾಗಿದೆ. ಇನ್ನೊಂದನ್ನು ಬಹಳ ಮುಖ್ಯವಾಗಿರುವಂಥ, ಯಾಕೆ ಹಿಂಗಾಯಿತು ಅಂತ ಪ್ರಶ್ನೆ ಕೇಳಬೇಕು. ಯಾಕೆ ಹಿಂಗಾಯಿತು? ಯಾರು ಒಬ್ಬರು ತಪ್ಪಲ್ಲ ಇದು. ಒಂದು ವಿಷಯ ಹೇಳಬೇಕು ಸ್ನೇಹಿತರೆ ನಿಮ್ಮ ಮುಂದೆ. ನನ್ನ ಥೀಸಿಸ್ ಅದು. ಮನುಷ್ಯ ಅನ್ನೋ ಜೀವ ಹುಟ್ಟಿ ಬಂದಾಗಿನಿಂದ ಪ್ರಪಂಚದಲ್ಲಿ ಒಂದೊಂದು ಕಾಲಕ್ಕೆ ಒಂದೊಂದು ಕಣ್ಣು ಮುಂದೆ ಮಾದರಿ ಬರ್ತವೆ. ಈಚ್ ಇರಾ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸ್ ಥ್ರೋಸ್ ಅಪ್ ಎ ರೋಲ್ ಮಾಡೆಲ್ ಆ್ಯಂಡ್ ಪೀಪಲ್ ಲಿವಿಂಗ್ ಡ್ಯೂರಿಂಗ್ ದ್ಯಾಟ್ ಟೈಮ್ ಸ್ಟಾರ್ಟ್ ಎಮ್ಯುಲೇಟಿಂಗ್ ದ್ಯಾಟ್ ಮಾಡೆಲ್. ಕಣ್ಣು ಮುಂದೆ ಒಂದು ಮಾದರಿ ಬರ್ತದೆ, ಆಗ ಬದುಕಿರುವಂಥವ್ರು ಅವ್ರಂಗೆ ಆಗಬೇಕು ಅಂತ. ದಯವಿಟ್ಟು ಕಲ್ಪನೆ ಮಾಡ್ಕೊಳ್ಳಿ, ವೇದ ಕಾಲದಲ್ಲಿ ಭಾರತಕ್ಕೆ, ನಮ್ಮ ದೇಶಕ್ಕೆ ಮಾದರಿ ಯಾರಾಗಿದ್ದರು? ಋಷಿಗಳು. ಋಷಿಗಳಿಗೆ ಜಾತಿ ಇರಲಿಲ್ಲ. ಯಾವ ಜಾತಿಯರಾದರೂ ಕೊನೆಗೆ ಋಷಿ ಆಗ್ಬೋದಾಗಿತ್ತು. ಋಷಿ ಅನ್ನೋದು ಜ್ಞಾನದ ಪರಂಪರೆ ಆಗಿತ್ತು. ಎಷ್ಟು ಶಕ್ತಿಶಾಲಿಗಳಾಗಿದ್ದರು ಋಷಿಗಳು ಅಂದರೆ, ದಶರಥನಂಥ ಚಕ್ರವರ್ತಿ ಕಡೆ ಹೋಗಿ ವಿಶ್ವಾಮಿತ್ರರು ನಿನ್ನ ಮಕ್ಕಳನ್ನು ಕಳಿಸು, ನಾನು ಯಜ್ಞ ಮಾಡ್ತಾ ರಕ್ಷಣೆ ಕಳಿಸು ಅಂದರೆ ಇಲ್ಲ ಅನ್ನೋ ಧೈರ್ಯ ಬರಲಿಲ್ಲ ದಶರಥನಿಗೆ. ಕಳಿಸೋ ಮನಸ್ಸಿರಲಿಲ್ಲ ಅವನಿಗೆ. ಆದರೆ ವಿಶ್ವಾಮಿತ್ರ ಇಲ್ಲ ಅನ್ನೋ ಧೈರ್ಯ ಇರಲಿಲ್ಲ. ಅಂದರೆ ಆ ಋಷಿಗಳು ಯಾರು? ಒಬ್ಬರು ನಗರದಲ್ಲಿದ್ದವರಲ್ಲ, ಕಾಡಲ್ಲಿ ನದಿ ದಂಡೆ ಮೇಲೆ ಆಶ್ರಮ ಕಟ್ಕೊಂಡಿದ್ದವರು. ಆದರೆ ರಾಜರು, ರಾಜಕುಮಾರರು ಅವ್ರ ಕಾಲಡಿ ಕೂತ್ಕೊಂಡು ಕಲಿತಾ ಇದ್ರು. ಎಲ್ಲರೂ ಅಲ್ಲಿ ಹೋಗ್ಬೇಕು, ಆಶ್ರಮಕ್ಕೆ ಹೋಗಬೇಕು, ಗುರು ಕಡೆ ಕಲಿಬೇಕು, ಗುರುಗಳ ಕಡೆಯಿಂದ. ಆ ಗುರುಗಳಿಗೆ ಆ ಜ್ಞಾನ ಶಕ್ತಿ ಇತ್ತು. ದಯವಿಟ್ಟು ಕಲ್ಪನೆ ಮಾಡ್ಕೋಬೇಕು, ಆ ಕಾಲ ಜ್ಞಾನ ಪ್ರಧಾನವಾದಂಥ ಸಮಾಜ, ಜ್ಞಾನಕ್ಕೆ ಮರ್ಯಾದೆ ಇರುವಂಥ ಸಮಾಜ. ಎಲ್ಲರೂ ಜ್ಞಾನಿಗಳಾಗಬೇಕು ಅಂತ ಹೋಗೋರು. ಕೆಲವು ತಪ್ಪು ಕಲ್ಪನೆ ನಮ್ಮಲ್ಲಿದ್ದಾವೆ. ಯಯಾತಿ ಬಗ್ಗೆ ತಪ್ಪು ಕಲ್ಪನೆ ಇದ್ದಾವೆ. ಯಯಾತಿ ಬರೀ ಭೋಗ ಜೀವನ ಮಾಡಿಬಿಟ್ಟ, ಮಗನ ಯೌವನ ತಗೊಂಡು ಭೋಗ ಜೀವನ ಮಾಡಿದ ಹಾಗಲ್ಲ ಅವನು. ಹಾಗಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ ಇರಲಿಲ್ಲ ಅವನು. ಯಯಾತಿ ಹೇಳ್ತಾನೆ ನೋಡಿ, ಎಲ್ಲಿವರೆಗೂ, ಇದು ಬಹಳ ಮುಖ್ಯವಾದ ಮಾತಿದು, ನಾನು ಎಲ್ಲಿವರೆಗೂ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಲ್ಲ ನನ್ನ ಜೀವನಕ್ಕೆ ಬೆಲೆ ಇಲ್ಲ ಅಂತ ಹೇಳ್ತಾನೆ. ಅಂದರೆ ಜ್ಞಾನ ಸಂಪಾದನೆ ಗುರಿಯಾಗಿತ್ತು, ಎಲ್ಲರೂ ಅದೇ ಕಲಿಸ್ತಾ ಇದ್ರು. ಸ್ವಲ್ಪ ಮುಂದೆ ಬನ್ನಿ, ಭಾರತೀಯ ಇತಿಹಾಸದೊಳಗೆ ಮಹಾಭಾರತ ಕಾಲಕ್ಕೆ ಬನ್ನಿ. ಹೂ ಆರ್ ದ ಹೀರೋಸ್ ಆಫ್ ಮಹಾಭಾರತ? ಭಾರತದ ಹೀರೋಸ್ ಯಾರು? ಭೀಷ್ಮ, ದ್ರೋಣ, ಅಶ್ವತ್ಥಾಮ, ಕೃಪಾಚಾರ್ಯ, ಅರ್ಜುನ, ಭೀಮ. ಎಲ್ಲರೂ ವಾರಿಯರ್ಸ್ ಅಲ್ವಾ, ಯುದ್ಧ ಮಾಡೋರು ಎಲ್ಲರೂ. ನೋಡಿ ಎಷ್ಟು ಚೆನ್ನಾಗಿದೆ. ಕಾಡಲ್ಲಿದ್ದಂಥ ಏಕಲವ್ಯ ಕೂಡ ಅರ್ಜುನನ ಮೀರಿಸಬೇಕು ಅನ್ನೋ ಹೊರತಾಗಿ ವೇದವ್ಯಾಸರು ಬದುಕಿದ್ರು ಅವಾಗ ಅವರಂಗಾಗಬೇಕು ಅನ್ನಲಿಲ್ಲ. ಬ್ರಾಹ್ಮಣ ದ್ರೋಣಾಚಾರ್ಯ ಏನು ಮಾಡ್ತಾ ಇದ್ರು? ವೇದ ಉಪನಿಷತ್ತು ಕಲಿಸ್ತಾ ಇರಲಿಲ್ಲ, ಶಸ್ತ್ರವಿದ್ಯೆ ಕಲಿಸ್ತಾ ಇದ್ರು. ಕೃಪಾಚಾರ್ಯರು ಪುರೋಹಿತರು ಅವರು ಯುದ್ಧಕ್ಕೆ ಹೋದರು. ಬದುಕುಳಿದು 4-5 ಮಂದಿ ಅಲ್ಲಿ ಅವರೊಬ್ಬರು ಹುಡ್ಕೊಂಡು. ಅಂದರೆ ಆ ಕಾಲದಲ್ಲಿ ಜ್ಞಾನ ಮಾದರಿ ಹೋಗಿ ಶೌರ್ಯ ಮಾದರಿ ಆಗಿದೆ. ನಾನಾಗಲೇ ಹೇಳ್ತಾ ಇದ್ದೆ, ಕಾಲಕ್ಕೆ ಈ ರೋಲ್ ಮಾಡೆಲ್ ಬದಲಿ ಆಗ್ತವೆ ಅಂತ. ಮೊದಲು ಜ್ಞಾನ ಪ್ರಧಾನವಾದ ಸಮಾಜ ಇತ್ತು, ಮುಂದೆ ಶೌರ್ಯ ಪ್ರಧಾನವಾದಂಥ ಸಮಾಜ ಆಯಿತು. ದಯವಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಆಗಿನ ಕಾಲದಲ್ಲಿ ಎಲ್ಲರೂ ಶೌರ್ಯಕ್ಕೆ ಹೋಗೋದು, ಯುದ್ಧಕ್ಕೆ ಹೋಗ್ಬೇಕೆಲ್ಲರೂ. ಪುಟ್ಟ ಹುಡುಗ ಅಭಿಮನ್ಯು ಕೂಡ ಯುದ್ಧಕ್ಕೆ ಹೋಗ್ತೀನಿ ಅಂತಾನೆ. ರಣೋತ್ಸಾಹ ಎಲ್ಲರಿಗೂ. ಅಂದರೆ ಶೌರ್ಯ ತೋರಿಸ್ಬೇಕಾಗಿತ್ತು ಅವಾಗ. ಅಷ್ಟು ದೂರ ಬೇಡಪ್ಪ. ಸ್ವಾತಂತ್ರ್ಯ ಪೂರ್ವದಲ್ಲಿ ನಮ್ಮ ದೇಶದ ಹೀರೋಗಳು ಯಾರಾಗಿದ್ದರು? ಗಾಂಧಿ, ಪಟೇಲ್, ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ರಾಜ್ಗುರು. ಇವರೆಲ್ಲ ದೇಶ ಪ್ರೇಮಿಗಳಲ್ವ, ಫ್ರೀಡಮ್ ಫೈಟರ್ಸ್ ಅಲ್ವ, ಸ್ವಾತಂತ್ರ್ಯ ಯೋಧರಲ್ವ ಇವರೆಲ್ಲ. ಅಂದರೆ ಆಗಿನ ಕಾಲಕ್ಕೆ ಸ್ವಾತಂತ್ರ್ಯ ಹೋರಾಡೋದೇ ಒಂದು ಮೌಲ್ಯ ಆಗಿದೆ. ದಯವಿಟ್ಟು ಗಮನಿಸಿ. ಭಾಳ ಹಿರಿಯರಿದ್ದಾರೆ ನನಗಿಂತ, ಸ್ವಾತಂತ್ರ್ಯ ಪೂರ್ವದ ಹುಟ್ಟೋರು ಬಿಟ್ಟಿದ್ದವ್ರನ್ನ ಕೇಳಿರಿ, ಅವ್ರು ಹೇಳ್ತಾರೆ, ಒಂದೇ ಮಾತ್ರ ಹೇಳ್ಕೊಂಡು ಓಣಿ ಹೋಗ್ತಾ ಇದ್ರು ಜನ. ದೇಶಕ್ಕೋಸ್ಕರ ತ್ಯಾಗ ಮಾಡಿ ಅಂದರೆ ಎಲ್ಲವನ್ನೂ ತ್ಯಾಗ ಮಾಡಿದಂಥವ್ರಿದ್ರು. ಬೆಂಗಳೂರಲ್ಲೊಂದು ಬಡಾವಣೆ ಇದೆ, ಸದಾಶಿವನಗರ ಅಂತ. ಅದನ್ನು ನಾವು ಹೌಸ್ ಆಫ್ ಲಾರ್ಡ್ಸ್ ಅಂತ ಕರಿತೀವಿ. ಕೆಲವರು ಮಾತ್ರ ಪುಣ್ಯವಂತ ಇರುವಂಥ ಜಾಗ ಅಂತ ಕೆಲವಂತಾರೆ. ಆ ಸದಾಶಿವನಗರ ಹೆಸರಿಗೆ ಯಾವ್ದು ಬಂತು ಅಂತ ಇದ್ದವ್ರಿಗೆ ಗೊತ್ತಿರಲಿಕ್ಕಿಲ್ಲ ಬಹುಶಃ. ಸದಾಶಿವರಾಯರು ಮಂಗಳೂರವರು.
ದೇಶಕ್ಕೂ ಗಾಂಧೀಜಿ ಸೆಳವು ಸಿಕ್ಕಾಕೊಂಡ್ಬಿಟ್ರು. ದೇಶಕ್ಕೋಸ್ಕರ ಎಲ್ಲವನ್ನೂ ತ್ಯಾಗ ಮಾಡಿದರು. ತಮ್ಮ ಮನೆ ಆಸ್ತಿ ಎಲ್ಲ ಕಳ್ಕೊಂಡು ಕೊನೆಗೆ ಅವ್ರಿಗೆ ಏನೂ ಇಲ್ಲದ ಹಾಗೆ ಅನಾಥರಾಗಿ ತೀರ್ಕೊಂಡ್ರು. ಹಾಗೆ ಅವ್ರು ತೀರ್ಕೊಂಡಾಗ ಮಹಾತ್ಮ ಗಾಂಧಿ ಮಂಗಳೂರಿಗೆ ಬಂದು ಅವ್ರ ತಾಯಿಯನ್ನು ಭೇಟಿಯಾಗಿ ಹೇಳ್ತಾರೆ, ಅಮ್ಮ, ನಿನ್ನ ಮಗ ಮಾಡಿದಂಥ ತ್ಯಾಗವನ್ನು ಜಗತ್ತಲ್ಲಿ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಅಂಥ ಸದಾಶಿವರಾಯರ ಹೆಸರು ಸದಾಶಿವನಗರಕ್ಕಿದೆ ಬೆಂಗಳೂರಿಗೆ. ಅವರು ರೋಲ್ ಮಾಡೆಲ್ ಆಗಿದ್ದರು ನಮಗೆ. ದೇಶಕ್ಕೋಸ್ಕರ ತ್ಯಾಗ ಮಾಡೋದು. ಅವತ್ತು ಗಾಂಧಿ ಕರೆ ಕೊಟ್ಟು ದೇಶಕ್ಕೋಸ್ಕರ ತ್ಯಾಗ ಮಾಡಿ ಲಕ್ಷಾಂತರ ಜನ ಮಾಡಿದರು. ಇವತ್ತು ಕೊಟ್ಟರೆ ಬರ್ತಾರೆ ಅಂತ ಹೇಳಾರೆ. ಅಂದರೆ ಆ ಕಾಲ ರಾಷ್ಟ್ರ ಪ್ರೇಮಿಗಳ ಕಾಲ ಆಗಿತ್ತು, ಸ್ವತಂತ್ರ ಹೋರಾಟಗಾರರ ಕಾಲ ಆಗಿತ್ತು. ನಾ ದುರ್ದೈವ ಅಂತ ಹೇಳಲ್ಲ. ಸ್ವಾತಂತ್ರ್ಯ ಬಂದ ಮೇಲೆ ಅನ್ಫಾರ್ಚುನೇಟ್ಲಿ ರಿಚ್ ಮ್ಯಾನ್ ಹ್ಯಾಸ್ ಬಿಕಮ್ ಎ ರೋಲ್ ಮಾಡೆಲ್. ಒಬ್ಬ ಶ್ರೀಮಂತ ಮನುಷ್ಯ ಮಾದರಿ ಆಗಿಬಿಟ್ಟಿದ್ದಾರೆ. ನಾನು ಆಗಲೇ ಹೇಳಿದೆ, ಮಾದರಿ ಆದ ತಕ್ಷಣ ಆ ಮಾದರಿ ಹಾಗೆ ಎಲ್ಲರೂ ಇರೋಕ್ಕೆ ಹೋಗ್ತಾರೆ, ಅವರಂಗೆ ಆಗಬೇಕು ಅಂತ. ಅದಕ್ಕೇನಾಯ್ತು ಈಗ? ಎವ್ರಿಬಡಿ ವಾಂಟ್ಸ್ ಟು ಬಿ ಆ್ಯಸ್ ರಿಚ್ ಆ್ಯಸ್ ಪಾಸಿಬಲ್, ಆ್ಯಸ್ ಕ್ವಿಕ್ಲಿ ಆ್ಯಸ್ ಪಾಸಿಬಲ್, ಆ್ಯಂಡ್ ದ ಗ್ರೇಟೆಸ್ಟ್ ಟ್ರಾಜಿಡಿ ಈಸ್ ಆಟ್ ಎನಿ ಕಾಸ್ಟ್. ಹೇಗಾದರೂ ದುಡ್ಡು ಮಾಡಬೇಕು, ಸಾಧ್ಯ ಇದ್ದಷ್ಟು ಹೆಚ್ಚು ಮಾಡಬೇಕು, ಮತ್ತು ಹೇಗಾದರೂ ಮಾಡಬೇಕು. ಈ ಹೇಗಾದರೂ ಮಾಡೋದು ಇದೆಯಲ್ಲ, at any cost. Please remember, if you want to make money at any cost, it is normally at the cost of values. ಮೌಲ್ಯಗಳ ಹಣ ಮಾಡೇ ಬರಬೇಕಾದ್ರೆ ಬೇರೆ ಹಾದಿ ಇಲ್ಲ. ಒಬ್ಬರು ಹಿರಿಯ ರಾಜಕಾರಣಿಗಳು, ಹೆಸರು ಹೇಳೋದು ಬೇಕಿಲ್ಲ ನನಗೆ, ಅವ್ರು ಕೇಳಿದರು, ನಾನೇನು ತಪ್ಪು ಮಾಡಿದೆ? ದುಡ್ಡು ಗಳಿಸಿದೆ, ನಾನು 16,000 ಕೋಟಿ ಗಳಿಸಿದ್ದೇನೆ ಅಂದರು. ಅವರು ಹೇಳಿದರು, 15 ವರ್ಷದಿಂದ ನನ್ನ ಕಡೆ ಏನೂ ಇರಲಿಲ್ಲ, ಒಂದು ಪೈಸಾ ದುಡ್ಡು ಇರಲಿಲ್ಲ ಅಂತ. ನಾನು ಹೇಳಿದೆ, ನನ್ನ ಅಭಿಪ್ರಾಯ ಕೇಳೋದಾದರೆ 0ಯಿಂದ 10,000 ಕೋಟಿ 10 ವರ್ಷದಲ್ಲಿ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದೆ. ಸೊ ಬೇಜಾರಾಯಿತು ಅವ್ರಿಗೆ. ಅಲ್ಲ ಸರ್, ಬಿಸ್ನೆಸ್ ಅನ್ನೋ ಸ್ವಲ್ಪ ಆ ಕಡೆ ಈ ಕಡೆ ಇರ್ತದಲ್ಲ ಅಂದರು. ಇದು ಆ ಕಡೆ ಈ ಕಡೆ ಆದ್ರಲ್ಲ, ಹಡಗು ಮುಣಿಸಿದಾಗಲೇ ಆಗೋದು. ಕಾರಣ ಇಷ್ಟೇ, ನನಗೆ ಹೇಗಾದರೂ ದುಡ್ಡು ಮಾಡಬೇಕು ಅಂದಾಗ ನಾನು ಯಾವುದು ಸರಿ ಯಾವುದು ತಪ್ಪು ನೋಡೋಕ್ಕೆ ಹೋಗೋದಿಲ್ಲ. ದುರ್ದೈವ ಅಂದರೆ ಇವರೆಲ್ಲ ಶಿಕ್ಷಣ ಪಡ್ಕೊಂಡವ್ರೆ. ಅಂದರೆ ನನ್ನ ಶಿಕ್ಷಣ ಏನು ಕಲಿಸ್ತು? ನನಗೆ ಏನನ್ನು ಕಲಿಸ್ತು ಅಂದರೆ ಸಾಧ್ಯ ಇದ್ದಷ್ಟು ಬೇಗ ದುಡ್ಡು ಮಾಡಿ ಗಳಿಸ್ಬೇಕು. ಆದರೆ ಒಂದು ಮಾತು ನಾನು ಹೇಳಬೇಕು ಸ್ನೇಹಿತರೆ, ಈ ಮಾದರಿಗಳು ಚೇಂಜ್ ಆಗ್ತಾ ಇರ್ತವೆ. ಥ್ಯಾಂಕ್ ಗಾಡ್, ನೋ ಮಾಡೆಲ್ ಈಸ್ ಪರ್ಮನೆಂಟ್. ಯಾವ ಮಾಡೆಲ್ ಪರ್ಮನೆಂಟ್ ಆಗಿಲ್ಲ. ನೀವು ಸ್ವಲ್ಪ ಕೇರ್ಫುಲ್ಲಾಗಿ ನೋಡೋದಾದರೆ, ದೂರದರ್ಶನ ನೋಡೋದಾದರೆ, ಈ ಮಾಡೆಲ್ ಕೂಡ ಬದಲಾಗ್ತಾ ಇದೆ. ಈ ಹಣ ಶ್ರೀಮಂತ ಮಾಡೆಲ್ ಇತ್ತಲ್ಲ, ಆ ಮಾಡೆಲ್ ಕೂಡ ಹೋಗುತ್ತೆ. ನಾವೀಗ ಬದುಕಿದ್ದೀವಿ ಅಷ್ಟೇ. ಇನ್ನೊಂದು 25 ವರ್ಷ ಹೋಗಲಿ, ಹಣಕ್ಕೆ ಜಾಸ್ತಿ ಬೆಲೆ ಬರೋಲ್ಲ. ಮಾದರಿ ಚೇಂಜ್ ಆಗೇ ಆಗ್ತದೆ. ಯಾವ ಮಾದರಿ ಬರ್ತದೆ ಗೊತ್ತಿಲ್ಲ ನನಗೆ. ಮೌಲ್ಯಗಳ ಮಾದರಿ ಬಂದರೂ ಬರ್ಬೋದು. ಅದಕ್ಕೆ ನಾನು ಹೇಳೋದು, ಮುಖ್ಯವಾಗಿ ಬೇಕಾದದ್ದು ನನಗೆ ಮೌಲ್ಯಗಳ ಬಗ್ಗೆ ಜ್ಞಾನ ಬೇಕಾಗತ್ತೆ. ಶಾಲೆಯಲ್ಲಿ ಕಲಿಸ್ಬೇಕಲ್ಲ ನಾನು. ಈಗ ಶಾಲೆಗೆ ಹೋಗ್ತಾವ ಮಕ್ಕಳು, ನನಗೆ ಇಷ್ಟು ಜನ ಮಕ್ಕಳಿದ್ದಾರೆ, ಭಾಳ ಖುಷಿ ಆಯ್ತು ನೋಡಿ ಅವ್ರನ್ನೆಲ್ಲ. ಎದಕ್ಕೆ ಹೋಗ್ತಾರೆ ಶಾಲೆಗೆ? ಅವ್ರ ಕಾಲೇಜಿಗೆ ಸೈನ್ಸ್ ಕಲಿಬೇಕು, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಬಯಾಲಜಿ ಕಲಿಬೇಕು, ಕಾಮರ್ಸ್, ಅಕೌಂಟೆನ್ಸಿ ಕಲಿಬೇಕು ಅಂತ ಹೋಗ್ತಾರೆ. ಇದು ಬರೀ ನಾನು ಅಷ್ಟೇ ಕಲಿಸಿದ್ರೆ ನಾನು ವ್ಯಕ್ತಿತ್ವ ನಿರ್ಮಾಣ ಮಾಡ್ತಾ ಇಲ್ಲ. ಅದರ ಜೊತೆಗೆ ನಾನು ಮೌಲ್ಯಗಳನ್ನು ಕಲಿಸೋದಾದರೆ ಮಾತ್ರ ಆ ಶಿಕ್ಷಣಕ್ಕೊಂದು ಬೆಲೆ ಇರುತ್ತೆ. ಇತ್ತೀಚೆಗೆ ಒಂದು ಹೊಸ ಡೆವಲಪ್ಮೆಂಟ್ ಈ ವಯಸ್ಸಿನ ಮಕ್ಕಳು ಇರೋದ್ರಿಂದ ಹೇಳಬೇಕು ನಾನೇನು. ಈ ಒಂದು 10 ವರ್ಷದಲ್ಲಿ ಮಕ್ಕಳ ಮನಸ್ಸಲ್ಲಿ ಬಹಳ ಬದಲಾವಣೆ ಆಗಿದೆ. ಶಿಕ್ಷಕರು ಕಂಡಿದ್ದಾರೆ, ಶಿಕ್ಷಕರಿದ್ದಾರೆ ಸಾಕಷ್ಟು ಜನ. ಇಲ್ಲಿ ಮಕ್ಕಳಲ್ಲಿ ಬದಲಾವಣೆ ಕಂಡಿಲ್ವಾ ನೀವೀಗ? 10-15 ವರ್ಷದಲ್ಲಿ ಜಾಸ್ತಿ. ಅದರಲ್ಲೂ ಕೋವಿಡ್ ಆದಮೇಲಂತೂ ತುಂಬ ಬದಲಾವಣೆ ಕಂಡಿದ್ದೀವಿ ನಾವೀಗ. ಬದಲಾವಣೆ ಹೇಗಾಗಿದೆ? ಮೊದಲು ನನಗೆ ನೆನಪಿದೆ, ನಾನು ಮೇಷ್ಟ್ರ್ ಆದಾಗ 53 ವರ್ಷದ ಹಿಂದೆ ಮೇಷ್ಟ್ರು ಬಂದರೆ ಹುಡುಗರು ಎದ್ದು ನಿಂತ್ಕೊಂಡ್ಬಿಟ್ಟು ಗುಡ್ ಮಾರ್ನಿಂಗ್ ಸರ್ ಅನ್ನೋರು. ಯಾರು ಬಂದರು? ಪ್ರಿನ್ಸಿಪಾಲ್ ಬಂದರು, ಪ್ರಿನ್ಸಿಪಾಲ್ ಸರ್ ಬಂದರು ಅನ್ನೋರು. ಈಗ ಪ್ರಿನ್ಸಿಪಾಲ್ ಅನ್ನುವಷ್ಟು ತಾಳ್ಮೆ ಯಾರಿಗೂ ಇಲ್ಲ. ಎಲ್ಲ ಶಾರ್ಟ್ಕಟ್ ಆಗಿ ಪ್ರಿನ್ಸಿಪಾಲ್ ಎಲ್ಲ ಪ್ರಿನ್ಸಿ ಆಗಿದ್ದಾರೆ. ನಮಸ್ಕಾರ ಸರ್ ಹೋಗಿ ಹಾಯ್ ಸರ್ ಆಗಿದೆ. ಮಾತಲ್ಲಿ ತಪ್ಪಾದ್ರೆ ತೊಂದರೆ ಇಲ್ಲ. ಯಾಕೆ ಆಯಿತು ಇದು ಅಂತ ಬದಲಾವಣೆ ಆದದ್ದು ಮುಖ್ಯ ಅಂದರೆ ಶಿಕ್ಷಕರ ಮಟ್ಟ ಕಮ್ಮಿ ಆಗ್ತಾ ಬಂದಿದೆ. ಅದು ನಾನು ಗಟ್ಟಿಯಾಗಿ ಹೇಳಬೇಕು. ಎಲ್ಲಾದರೂ ನಮ್ಮಲ್ಲಿ ಓದೋ ಅಭ್ಯಾಸ ಕಮ್ಮಿ ಆಗಿದೆ. ಮೇಷ್ಟ್ರಲ್ಲಿ ಓದೋ ಅಭ್ಯಾಸ ಕಮ್ಮಿ ಆಗಿದೆ. ಬರೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗಿ ಪಾಠ ಮಾಡೋ ಹಂಗಾಗಿದೆ. ನಾವು ಎಲ್ಲಿವರೆಗೂ ನಾನು ಬರೀ ಟೆಕ್ಸ್ಟ್ ಬುಕ್ ಓದ್ಕೊಂಡು ಹೋಗ್ತೇನೋ ಆ ಟೆಕ್ಸ್ಟ್ ಬುಕ್ ಮಕ್ಕಳು ಓದ್ಕೋಬೋದಲ್ಲ.
ನಾನೊಬ್ಬನೇ ಓದಿದ್ದೀನಿ, ಅವರು ಅದಕ್ಕಿಂತ ಚೆನ್ನಾಗಿ ಓದ್ತಾರೆ. ಆದರೆ ಟೆಕ್ಸ್ಟ್ ಬುಕ್ಕಿಂತ ಮೀರಿದ್ದೇನಾದರೂ ಹೇಳೋ ಸಾಧ್ಯ ಇದೆಯಾ ನನಗೆ? ಅಂಥ ಶಿಕ್ಷಕರು ಬೇಕಾಗಿದೆ ನನಗೀಗ. ಮೌಲ್ಯಗಳನ್ನು ಕಲಿಸ್ಬೇಕಾದ್ರೆ ಬಾಯಿಪಾಠ ಮಾಡಿ ಮಾತಿನಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಭಾಷಣದಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ಲೇಖನದಿಂದ ಕಲಿಸ್ಲಿಕ್ಕೆ ಸಾಧ್ಯ ಇಲ್ಲ, ನಡೆದೇ ತೋರಿಸ್ಬೇಕಾಗತ್ತೆ. ನಾನು ಪ್ರತಿ ಸಲ ಬಂದಾಗ ಒಂದು ಪ್ರಯೋಗ ಮಾಡಿದ್ದೆ, ಅದನ್ನು ಈ ಸಲ ಮಾಡಿದ್ದೇನೆ ಗೊತ್ತಿಲ್ಲ ನನಗೆ. ಒಂದು ಸಣ್ಣ ಪ್ರಯೋಗ ಮಾಡ್ಬೋದಾ? ಮಜ್ಜಿಗೆ ಸಾಕಪ್ಪ, ಒಂದು 2 ನಿಮಿಷ ನಿಲ್ಲಿಸ್ತೀರ ಮಜ್ಜಿಗೆ, ಅದನ್ನು ಮಜ್ಜಿಗೆ ಆಮೇಲೂ ಕೊಡ್ಬೋದು, ಮಾತಿಗೆ ತೊಂದರೆ ಆಗುತ್ತೆ. ನಾನು ಯಾವಾಗಲೂ ಒಂದು ಪ್ರಯೋಗ ಮಾಡ್ತೀನಿ, ಇವತ್ತು ಮಾಡ್ಬೋದೇನೋ ಗೊತ್ತಿಲ್ಲ. ಮಾಡ್ಬೋದಾ? ಒಂದು 50-30 ಸೆಕೆಂಡ್ ಏನು ಪ್ರಯೋಗ ಮಾಡ್ಬೋದಾ? ಓಕೆ, ಎಲ್ಲರೂ ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಗೊತ್ತಾಯ್ತಲ್ಲ? ನಾ ಹೇಳಿದ ಹಾಗೆ ಮಾತ್ರ ಮಾಡಬೇಕು. ಎಲ್ಲರೂ ಬಲಗೈ ಮೇಲೆ ಕೆತ್ತಿ, ಬಲಗೈ ಮಾತ್ರ. ಓಕೆ, ಎಲ್ಲ ಬೆರಳು ಸೇರಿ ಮುಷ್ಟಿ ಮಾಡಿ, ನಿಧಾನ ಕೈ ಮುಂದೆ ತಗೊಂಡು ಬನ್ನಿ. ಈಗ ನಿಮ್ಮ ತೋರು ಬೆರಳನ್ನು ಮಾತ್ರ ಚಾಚಿ, ಎಲ್ಲ ಬೆರಳು ಬೇಡ, ತೋರು ಬೆರಳನ್ನು ಮಾತ್ರ ಚಾಚಿ. ತಕ್ಷಣ ಚಾಚಿದ ಬೆರಳನ್ನು ಎಡೆ ಕೆನ್ನೆ ಮೇಲೆ ಇಟ್ಕೊಂಡ್ಬಿಡಿ. ಎಲ್ಲಿಟ್ಟಿದ್ದೀರಿ ನೋಡ್ಕೊಳ್ಳಿ. ನಾ ಎಡೆ ಕೆನ್ನೆ ಅಂತಿದ್ದೆ, ಕೆನ್ನೆ ಯಾವುದು ಗದ್ದೆ ಯಾವುದು ಗೊತ್ತಿಲ್ವ ನನಗೆ. ಬಹಳಷ್ಟು ಜನ ಇಲ್ಲೇ ಇಟ್ಕೊಂಡು, ಇದು ನಾನು 2ನೇ ಸಲ ಮಾಡಿದ ಮೇಲೂ ಆಗತ್ತಿದೆ. ಯಾಕಾಯ್ತು ಹೇಳಿ? ನಾನು ನಿಮಗೆ 3 ಸಲ ಹೇಳಿದ್ದೆ, ದಯವಿಟ್ಟು ನಾನು ಹೇಳಿದ ಹಾಗೆ ಮಾತ್ರ ಮಾಡಿ ಅಂತ ಹೇಳಿದ್ದೆ, ಮಾಡಿದ ಹಾಗೆ ಮಾಡಿ ಅಂತ ಹೇಳಿಲ್ಲ. ಆದರೆ ಬಹಳಷ್ಟು ಜನ ನಾನು ಮಾಡಿದ ಹಾಗೆ ಮಾಡಿದ್ರು. ಕಾರಣ ಇಷ್ಟೇ, ಮೌಲ್ಯಗಳನ್ನು ಹೇಳಿ ಕಲಿಸೋಕ್ಕಾಗಲ್ಲ. ಅಪ್ಪ ಮನೆಗೆ ಬರ್ತಾನೆ, ಹೇಳ್ತಾನೆ, ಮಗನೇ ಸುಳ್ಳು ಹೇಳಬಾರ್ದು ಅಂತಾನೆ. ಹ್ಞೂ ಅಪ್ಪ ಅಂತಾನೆ ಮಗ. ಊಟಕ್ಕೆ ಕೂತ್ಕೊಂಡಿದ್ದಾರೆ, ಅಪ್ಪಗೊಂದು ಫೋನ್ ಬರುತ್ತೆ. ಅಪ್ಪಗೆ ತಗೊಳ್ಳೋ ಮನಸ್ಸಿಲ್ಲ. ಹೆಂಡ್ತಿ ಹೇಳ್ತಾರೆ, ಇಲ್ಲ ಅಂತ ಹೇಳ್ಬಿಡು, ಮಲ್ಕೊಂಡಿದ್ದಾರೆ ಅಂತ ಹೇಳ್ಬಿಡು. ಎಲ್ಲರ ಮನೆಯಲ್ಲಿ ಆಗೋದೇ ಇದೆ. ಪಾಪ ಅಮ್ಮ ಹೇಳ್ತಾರೆ ಮಲ್ಕೊಂಡಿದ್ದಾರೆ ಅಂತ. ಹುಡುಗ ನೋಡಿದ ಅಪ್ಪನ, ಅಪ್ಪ ಈಗ ತಾನೇನು ಹೇಳಿದ್ರು ನನಗೆ, ಸುಳ್ಳು ಹೇಳಬಾರ್ದು ಅಂತಿದ್ರು. ಈಗ ತಾನಷ್ಟೇ ಅಲ್ಲ, ಅಮ್ಮನ ಕಡೆಯಿಂದ ಸುಳ್ಳು ಹೇಳಿಸ್ತಾನೆ. ಇದೇ ಥರ ಒಂದು 4-5 ಸಲ ಆದರೆ ಮಗು ಖಾತ್ರಿ ಆಗುತ್ತೆ, ಫೋನಲ್ಲಿ ಸುಳ್ಳು ಹೇಳಿದ್ರೆ ತಪ್ಪಲ್ಲ. ಅವನು SLC ಮುಗಿಸಿ ಕಾಲೇಜಿಗೆ ಬರ್ತಾನೆ, ಮೊಬೈಲ್ ಕೊಡಿಸ್ತೀರಿ, ಅವನು ಕ್ಲಾಸ್ ತಪ್ಪಿಸಿ ಎಲ್ಲೂ ಹೋಗ್ತಾನೆ. ಅಪ್ಪ ಫೋನ್ ಮಾಡ್ತಾರೆ, ಎಲ್ಲಿದ್ದೀಯೋ ಮಗನೇ ಅಂತ ಕೇಳ್ತಾರೆ. ಅವನು ಫೋನ್ ಮುಚ್ಚಿ, ಅಪ್ಪ ಸ್ಪೆಷಲ್ ಕ್ಲಾಸ್ ಆಗ್ತಾಯಿದೆ, ಆಮೇಲೆ ಫೋನ್ ಮಾಡ್ತೀನಿ ಅಂತಾನೆ. ಅವನು ಕಲಿಸಿದ್ದೆ ಯಾರು ಸುಳ್ಳು ಹೇಳೋದಕ್ಕೆ? ನಾವೇ ಕಲಿಸಿದ್ದೇನೆ ಸುಳ್ಳು ಹೇಳೋದಕ್ಕೆ. ಅಪ್ಪ ಆಗಲಿ ಅಮ್ಮ ಆಗಲಿ ಮನೆಯಲ್ಲಿ ನಾವು ಮಾದರಿ ಆಗ್ತೀವಿ. ಶಿಕ್ಷಣ ಅಂದರೆ ಕ್ಲಾಸಲ್ಲಿ ಮೇಸ್ಟರ್ ಸಿಲೆಬಸ್ ಒಂದೇ ಅಲ್ಲ. ಶಿಕ್ಷೆ, ಶಿಕ್ಷಣ ಯಾವುದು ಸಂಸ್ಕಾರಯುತವಾಗಿ ಬಂದಿದೆಯೋ ಅದಕ್ಕೆ ನಮ್ಮ ಮನೇಲಿ ಯಾಕೆ ಹೇಳ್ತೀವಿ ಗೊತ್ತಾ? ಮನೇಲಿ ದೇವರಿಗೆ ನಮಸ್ಕಾರ ಮಾಡಿ, ಹಿರಿಯರು ನಮಸ್ಕಾರ ಮಾಡಿ ಅಂತ ಹೇಳೋದು ಅದಕ್ಕೆ ಗೊತ್ತಾ? ಉದ್ದೇಶ ಇಷ್ಟೇ, ಅದು ಸಂಸ್ಕಾರ. ಅದು ಆ ಸಂಸ್ಕಾರ ಬಂದರೆ ಮನುಷ್ಯ ಮೃದು ಆಗತ್ತೆ. ದೊಡ್ಡವ್ರನ್ನ ಕಂಡ್ರೆ ಬಾಗಬೇಕು ಅನಿಸುತ್ತೆ. ಕಗ್ಗದಲ್ಲಿ ಹೇಳ್ತಾರೆ, ಹುಲ್ಲಾಗು ಬೆಟ್ಟದಡಿ ಅಂತ. ಬೆಟ್ಟದಡಿ ಹುಲ್ಲಾಗೋದು ದನ ತಿನ್ನೋದಕ್ಕಲ್ಲ, ಅದು ಇರ್ಬೋದು, ದನ ತಿನ್ಬೋದು. ಹುಲ್ಲಾಗು ಬೆಟ್ಟದಡಿ ಅಂದರೆ ಏನರ್ಥ? ಮಹತ್ತಾದದ್ದನ್ನು ಕಂಡಾಗ, ನನಗಿಂತ ದೊಡ್ಡದಾದದ್ದನ್ನು ಕಂಡಾಗ ಅದ್ರ ಮುಂದೆ ಬಾಗೋದನ್ನು ಕಲಿಬೇಕು. ಹುಲ್ಲಿನ ಮುಖ್ಯ ಗುಣ ಬಾಗುವಂಥ. ಎಲ್ಲಿವರೆಗೂ ನನಗೆ ಬಾಗೋದು ಬರಲ್ವೋ ನಾನು ದೊಡ್ಡವನಾಗಕ್ಕೆ ಸಾಧ್ಯ ಇಲ್ಲ. ಭಾಳ ಚೆನ್ನಾಗಿರೋ ಮಾತದು, ನನಗೆ ಇಷ್ಟ ಆಗುತ್ತೆ. ಚೀನಾ ದೇಶದ ಒಬ್ಬ ಫಿಲಾಸಫರ್ ಭಾಳ ಚಂದ ಹೇಳ್ತಾನೆ, ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ಟು ಬಿ ಫುಲ್ ಮೀನ್ಸ್ ಟು ಬಿ ಎಂಟಿ ಅಂತ. ಮಾತು ಕಾಂಟ್ರಡಿಕ್ಷನ್ ಇದೆ ಅದು. ಟು ಬಿ ಸ್ಟ್ರಾಂಗ್ ಮೀನ್ಸ್ ಟು ಬೆಂಡ್. ನೀನು ಗಟ್ಟಿ ಇದ್ದಿ ಅಂತ ತೋರಿಸ್ಬೇಕಾದ್ರೆ ಬಾಗೋದನ್ನು ಕಲಿಯಪ್ಪ. ಮೊದಲು ಒಂದು ಕಾಡಿನೊಳಗೆ ಜೋರು ಝಂझಾವಾತ ಬರ್ತದೆ, ಬಿರುಗಾಳಿ ಬೀಸ್ತದೆ. ಬಿರುಗಾಳಿ ಬೀಸಿದಾಗ ದೊಡ್ಡ ಮರ ನಿಂತಿತ್ತು, ನನಗೇನಾಗತ್ತೆ ಎದೆ ತಟ್ಕೊಂಡು ನಿಂತ್ಕೊಂಡಿದ್ದದು ಬಿರುಗಾಳಿಗೆ ಬೇರು ಸಮೇತ ಬಿದ್ದೋಯ್ತು. ಹುಲ್ಲು ಏನು ಮಾಡುತ್ತೆ? ಹುಲ್ಲು ಗಾಳಿಗೆ ಬಾಗ್ಬಿಡುತ್ತೆ. ಬಾಗಿದಾಗ ಏನಾಯ್ತು ಗೊತ್ತಾ? ಹುಲ್ಲಿಗೆ ಏನೂ ಆಗಲಿಲ್ಲ, ಮೇಲೆ ಕೂತಂಥ ಗೂಡು ಕೂಡ ಕಡಿಸ್ಕೊಂಡಿತ್ತು, ಸ್ವಚ್ಛ ಆಯಿತು. ಅಂದರೆ ಆಕಿಷ್ಟೇ. ಯಾವುದಾದ್ರೂ ಬಂದಾಗ ಎದೆ ನಿಂತ್ಕೊಂಡಿರ್ಬೇಕಾದ ಧೈರ್ಯ ಇರಬೇಕಾದ ನಿಜ, ಆದರೆ ಉದ್ದಾಟತನ ಬೇಕಾಗಿಲ್ಲ. ದೊಡ್ಡದಾದದರ ಮುಂದೆ, ಹಿರಿಯದಾದದರ ಮುಂದೆ ನಿನಗಿಂತ ದೊಡ್ಡವರಾದವ್ರು ಯಾರಾದರೂ ಬಂದರೆ ಬಾಗೋದನ್ನು ಕಲಿಯಬೇಕಾದ್ರೆ ಮೊದಲೇ ಸಂಸ್ಕಾರ. ಆ ಸಂಸ್ಕಾರ ನಮ್ಮ ಶಿಕ್ಷಣ ಕೊಡಬೇಕು. ಇದು ಮನೆ ವಾತಾವರಣದ ಬಗ್ಗೆ ಹೇಳ್ತಾ ಇದ್ದೀನಿ ನನ್ನ ಮನೆ ಪಕ್ಕದಲ್ಲಿ ಒಬ್ಬ ಗಂಡ ಹೆಂಡತಿ ಇದ್ದಾರೆ, ಸಣ್ಣ ವಯಸ್ಸಿನ ಗಂಡ ಹೆಂಡತಿ. ಒಂದು ಮಗು ಇದೆ.
ಆ ಮಗು ನಮ್ಮ ಮನೇಲೇ ಜಾಸ್ತಿ ಇರುತ್ತೆ. ಅದು 5-6 ವರ್ಷದ ಪುಟ್ಟ ಹುಡುಗಿ ಅದು. ಒಂದು ದಿವಸ ಆ ಅಪ್ಪ ಅಮ್ಮ ಇಬ್ಬರಿಗೂ ಅಪ್ಪ ಅಮ್ಮ ಇದ್ದಾರೆ. ಅಂದರೆ ಹುಡುಗಿ ತಂದೆಗೂ ತಂದೆ ತಾಯಿ ಇದ್ದಾರೆ, ತಾಯಿಗೂ ತಂದೆ ತಾಯಿ ಇದ್ದಾರೆ. ಒಂದ್ಸಲ ಪಾಪ ತಂದೆ ತಾಯಿ ಬಾಗಲಕೋಟೆ ಕಡೆಯಿಂದ ಎಲ್ಲ ಬಂದರು, ಊರಿಂದ. ಆ ಬಸ್ ತಪ್ಪಿ ಏನೋ ಫಜೀತಿಯಾಗಿ ಕಷ್ಟಪಟ್ಟು ಬಂದು ಖುಷಪ್ಪ ಅಂತ ಬ್ಯಾಗ್ ಇಟ್ಟು ಕೂತ್ಕೊಂಡ್ರು. ಈ ಪುಟ್ಟ ಹುಡುಗಿ ಹೋಯ್ತು. ಅಜ್ಜ ವಾಪಸ್ ಹೋಗೋದು ಯಾವಾಗಿಲ್ಲ ಅಂತ ಕೇಳ್ತು. ಆ ಮುದುಕರು ಹೇಳಿದ್ರಲ್ಲಮ್ಮ, ಈಗ ತಾನೇ ಬರ್ಲಿಕ್ಕತ್ತೀನಿ, ಈಗ ಬಂದು ಬ್ಯಾಗ್ ಇಡ್ತೀನಿ, ಊರಿಗೆ ಹೋಗೋದು ಕೇಳ್ತೀಯಲ್ಲಮ್ಮ ಅಂತ. ಆ ಹುಡುಗಿ ಏನು ಹೇಳ್ಬೇಕು, ಆಯ್ತು ಬಿಡು, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ ಅಂತ. ಈ ಮಾತು ಯಾರಿಗೂ ತಿಳ್ಕೊಳಕ್ಕೆ ಏನು ಭಾಳ ಬುದ್ಧಿವಂತಿಕೆ ಬೇಕಾಗಿಲ್ಲ. ಹಿಂದಿನ ದಿವಸ ಗಂಡ ಹೆಂಡತಿ ಜಗಳಾಡಿದ್ದಾರೆ. ಹೆಂಡತಿ ಹೇಳಿದಾಳೆ ಗಂಡನಿಗೆ, ನಾಳೆ ನಿಮ್ಮ ಅಪ್ಪ ಅಮ್ಮ ಬರ್ತಾರಲ್ಲ, ಇನ್ನೊಂದು ತಿಂಗಳು ಕಿರಿಕಿರಿ ತಪ್ಪಿದ್ದಲ್ಲ. ಈ ಹುಡುಗಿ ಅಲ್ಲೇ ಇತ್ತು, ಆಕೆ ಮುಂದೆ ಹೇಳ್ಬೇಕಾದನ. ಇದು ಆಲ್ ಇಂಡಿಯಾ ರೇಡಿಯೋ, ಎಲ್ಲಿ ಬೇಡೋ ಅಲ್ಲೇ ಹೋಗಿ ಹೇಳಿ ಬಂತು. ಹೋಗಿ ಅಜ್ಜನ ಮುಂದೆ ಹೇಳ್ತೀವಿ. ತಪ್ಪು ಯಾರದು ಇದ್ರೊಳಗೆ? ಮಗು ತಪ್ಪಲ್ಲ. ಮಗು ಮುಂದೆ ಏನು ಮಾತಾಡಬೇಕು ಅನ್ನೋದು ತಪ್ಪಾಗತ್ತೆ. ದಯವಿಟ್ಟು ನಾನು ಹೇಳೋದು, ಮನೆಯಲ್ಲಿ ಕೂಡ ಸಣ್ಣ ಮಕ್ಕಳ ಮುಂದೆ ಇನ್ನೊಬ್ಬರನ್ನ ಟೀಕೆ ಮಾಡ್ತೀನಿ, ಪಕ್ಕದ ಮನೆಯವ್ರ ಟೀಕೆ ಮಾಡ್ತೀನಿ, ಕೆಟ್ಟ ಕೆಟ್ಟ ಮಾತಾಡ್ತೀನಿ. ನಾನು ಸ್ವಲ್ಪ ಒತ್ತಿ ಹೇಳ್ತೀನಿ, ಬೇಜಾರು ಮಾಡ್ಕೋಬಾರ್ದು ಯಾರು. ನಮ್ಮ ಕಡೆ ಬೈಗಳು ಬಹಳ ಸುಲಭ ಬಂದ್ಬಿಡ್ತಾರೆ. ಉತ್ತರ ಕರ್ನಾಟಕದಲ್ಲಾಗಲಿ, ನಮ್ಮ ಕಲ್ಯಾಣ ಕರ್ನಾಟಕದಲ್ಲಾಗಲಿ ಅವು ಬೈಗಳಿಗೆ ಅರ್ಥ ಇಲ್ಲ, ಆದರೆ ಬೈಗಳು ಬರ್ತಾರೆ. ನೀವು ಮನೆಯಲ್ಲ ಬೈಗಳು ಬಳಸ್ತಾ ಇದ್ರೆ ಮಕ್ಕಳಿಗೂ ಬರಲ್ವಾ? ದಯವಿಟ್ಟು ತಿಳ್ಕೋಬೇಕಾದದ್ದು, ನಾನು ಏನು ಮಾಡ್ತೀನೋ ಗೆಟ್ಸ್ ಆಂಪ್ಲಿಫೈಡ್ ಇನ್ ದ ಚಿಲ್ಡ್ರನ್, ಮಕ್ಕಳಲ್ಲಿ ಮುಟ್ತದೆ. ಆದ್ದರಿಂದ ಇನ್ನೊಂದು ಭಾಳ ಚೆನ್ನಾಗಿರೋ ಮಾತಿದೆ, ನಿಮ್ಮ ಮಗನ ಚಂದ್ರನ ಮೇಲೆ ಹೋಗು ಅಂತ ಹೇಳಬೇಡ, ಮೊದಲು ನೀನು ಹೋಗು ಅಂತ. ಡೋಂಟ್ ಆಸ್ಕ್ ಯುವರ್ ಚೈಲ್ಡ್ ಟು ಗೋ ಆನ್ ಮೂನ್, ಯು ಗೋ ಫಸ್ಟ್ ಆ್ಯಂಡ್ ಇನ್ವೈಟ್ ಹಿಮ್ ಅಂತ. ನನಗೆ ಮಾಡಲಾರ್ದನ್ನು ಮಕ್ಕಳ ಕಡೆ ಮಾಡೋಕ್ಕೆ ಹಚ್ಚಬೇಡ. ತಮಾಷೆ ಇದೆ, ಅಭಿಮಾನಿ ತಿಳ್ಕೊತಾರೆ ಅಪ್ಪ ಅಮ್ಮ ಇಬ್ಬರು. ಇವನ್ನ ಹುಟ್ಟಿದಾಗಲೇ ನೋಡಿದ್ದೀನಿ, ಇವನ್ನ ನನ್ನ ಮಗ ಹುಟ್ಟಿದಾಗಲೇ ನೋಡಿದ್ದೀನಿ ಅಂತ. ಅಂದರೆ ಭಾಳ ಸಂತೋಷ ಪಡಬೇಡಿ, ಅವನು ಹುಟ್ಟಿದಾಗಲೇ ನಿಮ್ಮನ್ನೇ ನೋಡಿದ್ದ ಅಲ್ವಾ? ನಿಮ್ಗೆ ಬೇರೆ ಕೆಲಸ ಇತ್ತು, ಆ ಕೆಲಸದ ನಡುವೆ ಅವ್ನು ನೋಡ್ತಾ ಇದ್ರಿ. ಅವನಿಗೆ ಅದೊಂದೇ ಕೆಲಸ ಆಗಿತ್ತು ನಿಮ್ಮನ್ನು ನೋಡೋದು. ಆದ್ದರಿಂದ ನೀವು ಮಗುನ ಎಷ್ಟು ತೀಕ್ಷ್ಣತೆಯಿಂದ ನೋಡಿದ್ದೀರೋ ಅದು 10 ಪಟ್ಟು ತೀಕ್ಷ್ಣತೆಯಿಂದ ಮಗು ನಿಮ್ಮನ್ನು ನೋಡಿದೆ. ಆದ್ದರಿಂದ ಯು ಬಿಕಮ್ ಎ ರೋಲ್ ಮಾಡೆಲ್ ಫಾರ್ ದ ಚಿಲ್ಡ್ರನ್. ನನ್ನ ನೆನಪಿದೆ, ಮಕ್ಕಳ ಹತ್ರ ಮಾತಾಡ್ಬೇಕಾದ್ರೆ ತುಂಬ ಹುಷಾರಾಗಿರ್ಬೇಕು. ನಾವೇನೇನೋ ಬಡಬಡ ಮಾತಾಡ್ಬಿಡ್ತೀವಿ, ಆ ಮನಸ್ಸಿನಲ್ಲಿ ಕೂತ್ಕೊಳ್ತದೆ ಅಂತ ಗೊತ್ತೇ ಇಲ್ಲ ನನಗೆ. ದಯವಿಟ್ಟು ಹೇಳಬೇಕು ಆ ಮಾತನ್ನು, ಶಿಕ್ಷಕರಿಗೆ ಒತ್ತಿ ಹೇಳಬೇಕು. ನಾವು ಹೆಸರು ಕೇಳಿದ್ದೀರಿ, ವಿಕ್ರಮ್ ಸೇಠ್ ಅಂತ, ಬಹುದೊಡ್ಡ ಬರಹಗಾರ, ದೊಡ್ಡ ಇಂಟರ್ನ್ಯಾಷನಲ್ ಅವಾರ್ಡ್ ಪಡ್ಕೊಂಡಂಥ ಮನುಷ್ಯ, ಜಗದ್ವಿಖ್ಯಾತ ಮನುಷ್ಯ. ನಾನು ವಿಕ್ರಮ್ ಒಂದ್ಸಲ 10-12 ವರ್ಷದ ಹಿಂದೆ ದೆಹಲಿಯಲ್ಲಿ ಒಂದೇ ಕಡೆ ಇದ್ವಿ, ಒಂದು ಕಾರ್ಯಕ್ರಮದಲ್ಲಿದ್ವಿ. ಆತ ಒಂದು ಘಟನೆ ಹೇಳಿದ, ನಿಮ್ಗೆ ಹೇಳಬೇಕು ಘಟನೆ. ಅದನ್ನು ಶಿಕ್ಷಕರಾಗಿದ್ದವ್ರು ಬಹಳ ಮನಸ್ಸಲ್ಲಿ ಇಟ್ಕೋಬೇಕಿದೆ, ಆ ತಂದೆ ತಾಯಿ ಇಟ್ಕೋಬೇಕು, ಎರಡೂ ಬೇಕಾಗುತ್ತೆ. ಅವನು ಹೇಳಿದ ಘಟನೆ ಆದದ್ದು, ಅವನು ದೆಹಲಿಯಲ್ಲಿ ಯಾವುದೋ ಸ್ಕೂಲಲ್ಲಿ ಓದ್ತಾ ಇದ್ದ, 6ನೇ ಕ್ಲಾಸಲ್ಲಿ ಓದ್ತಾ ಇದ್ದ. ಇಂಗ್ಲೀಷ್ ಟೀಚರ್ ಭಾಳ ಒಳ್ಳೆ ಟೀಚರು, ಪದ್ಯ ಕಲಿಸ್ತಾ ಇದ್ದರಂತೆ. ಹುಡುಗರು ಹೇಳಿದರು, ಎಲ್ಲೋ ಬರೀ ಅವ್ರದ್ದೇ ಪದ್ಯ ಯಾಕೆ ಓದಬೇಕು, ನಾವೇ ಬರೆಯೋಣ ಪದ್ಯ, ನೀವು ಬರೀರಿ ಎಲ್ಲರೂ ಓದೋಣ ಪದ್ಯ, ಒಂದು ಟಾಪಿಕ್ ತಗೋರಿ, ಪದ್ಯ ಬರ್ಕೊಂಬನ್ನಿ ಸೋಮವಾರ ಅಂತ ಹೇಳಿದ್ರು. ಮಕ್ಕಳಿಗೆ ಉತ್ಸಾಹ ಬಂತು. ಸೋಮವಾರ ಬೆಳಗ್ಗೆ ಹೋದಾಗ ಎಲ್ಲರೂ ಪದ್ಯ ಬರ್ಕೊಂಡು ಹೋದರು. ಟೀಚರ್ ತೊಗೊಂಡ್ರು, ಓ ಚೆನ್ನಾಗಿ ಬರೆದಿದ್ದೀರಿ, ನಾನೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ನಿಮಗೆ ಬುಧವಾರ ಕೊಡ್ತೀನಿ, ನಾಡಿದ್ದು ಗ್ರೇಡ್ ಕೊಡ್ತೀನಿ ಅಂತ. ಬುಧವಾರ ಮಕ್ಕಳೆಲ್ಲ ಕಿವಿ ಹಾಕಿ ಕೂತಿದ್ರು, ಗ್ರೇಡ್ ಕೊಡ್ತಾರೆ ಟೀಚರು ಅಂತ. ಟೀಚರ್ ಒಂದೊಂದೇ ಪೇಪರ್ ತೊಗೊಂಡ್ರು, ಓ ಪದ್ಯ ಎಷ್ಟು ಚೆನ್ನಾಗಿದೆ ನೋಡಿದ್ದು, ಭಾಷೆ ಚೆನ್ನಾಗಿದೆ, ಇದರೊಳಗೆ ಕಥೆ ಚೆನ್ನಾಗಿದೆ, ಇದು ಶಬ್ದ ಬಳಸಿದ ರೀತಿ ಚೆನ್ನಾಗಿದೆ, ಒಂದೊಂದೇ ಹೊಗಳಿ ಎಲ್ಲ ಪೇಪರ್ ವಾಪಸ್ ಕೊಟ್ಟರು. ಪೇಪರ್ ಕೊಟ್ಟ ಮೇಲೆ ತಮ್ಮ ಕ್ಲಾಸ್ ಶುರು ಮಾಡಿದರು. ಆ ಹುಡುಗ ನಿಂತ್ಕೊಂಡ ವಿಕ್ರಮ್, ಮೇಡಮ್ ನಾನು ಪೇಪರ್ ಕೊಡಲೇ ಇಲ್ಲ, ನೀವು ನಾನು ಪದ್ಯ ಕೊಟ್ಟಿದ್ದೆ, ನನ್ನ ಪದ್ಯ ಕೊಡಲಿಲ್ಲ ಅಂತ ಕೇಳಿದೆ. ಅದುವರೆಗೆ ನಗನಗ್ತಾ ಇದ್ದಂಥ ಶಿಕ್ಷಕಿ ಒಂದೇ ಸಲ ಬಿರುಸಾದ್ರು, ಧ್ವನಿ ಹೊರಟಾದ್ರು, ಇಡಿಯಟ್ ಶರ ಕೂತ್ಕೋ ಕೆಳಗೆ, ನಾಚಿಕೆ ಬರಲ್ಲ ನಿನಗೆ, ಪದ್ಯ ಬರೀ ಯೋಗ್ಯತೆ ಇಲ್ಲ ಅಂದರೆ ಕಾಪಿ ಮಾಡಬಾರ್ದು, ನಾನು ಬರೆಯೋಕ್ಕೆ ಬರಲ್ಲ ಅಂತ ಹೇಳಬೇಕು. ಇಲ್ಲ ಮೇಡಮ್ ನಾನು ಕಾಪಿ ಮಾಡಿಲ್ಲ ಅಂತ, ಕೂತ್ಕೋ ಸುಮ್ಮನೆ, ನನಗೆಲ್ಲ ಗೊತ್ತಿದ್ದೆಲ್ಲ ಅಂತ ಜೋರು ಮಾಡಿ ಅಬ್ಬರಿಸ್ಬಿಟ್ರು. ಹುಡುಗ ಕೂತ್ಕೊಂಡು ಅಳೋಕ್ಕೆ ಶುರು ಮಾಡಿ. ಮೇಡಮ್ ಹಾಗೆ ಕ್ಲಾಸ್ ಮಾಡಿ ಹೋದ್ರು. ಆ ಹುಡುಗಕ್ಕೆ ಸಿಟ್ಟಿತ್ತಲ್ಲ, ಹೊರಗಡೆ ಕುದಿತಾ ಇತ್ತು. ಎಷ್ಟರ ಮಟ್ಟಿಗೆ ಆಯಿತು ಅಂದರೆ, ಮುಂದಿನ ಆಕೆ ಕ್ಲಾಸಿಗೆ
ತನ್ನ ರೆಗ್ಯುಲರ್ ಬೆಂಚಲ್ಲಿ ಕೂಡಲಿಲ್ಲ, ಹಿಂದಿನ ಕ್ಲಾಸಿಗೆ ಕೊಡೋನು. ಅವ್ರ ಕ್ಲಾಸ್ ಗೊತ್ತಾ ಹಿಂದೆ ಕೊಡೋದು. ಅದು ಸಿಟ್ಟು ನಿಧಾನಕ್ಕೆ ದ್ವೇಷ ಆಯಿತು. 6ನೇ ಕ್ಲಾಸ್ ಮುಗಿದ ಮೇಲೆ 7ನೇ ಕ್ಲಾಸಿಗೆ ಬೇರೆ ಟೀಚರ್ ಬಂದರು. 10ನೇ ಕ್ಲಾಸ್ವರೆಗೂ ಶಾಲೆ ಆಯಿತು. ಮುಂದೆ ಕಾಲೇಜ್ಗೆ ಹೋದ ಹುಡುಗ. ಇವನು ಕಾಲೇಜ್ಗೆ ಹೋದಾಗ ಇವನು ಆರ್ಟಿಕಲ್ ಎಲ್ಲ ಕಡೆ ಪಬ್ಲಿಷ್ ಆಗ್ತದೆ, ಲೇಖನ. 16 ವರ್ಷ ಕಳೀತು. ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ ಎಲ್ಲ ಬಂತು. ಜಗತ್ತೆಲ್ಲ ಸುತ್ತಾ ಇದ್ದ. ಮತ್ತೆ ದಿಲ್ಲಿಗೆ ಬಂದ. 10-12 ವರ್ಷ ಆಗೋಗಿದೆ. ಒಂದು ದಿವಸ ಫೋನ್ ಬಂತು ಸಾಯಂಕಾಲ, ವಿಕ್ರಮ್. ಹೌದು, ನಾ ವಿಕ್ರಮ್ ಅಂತ ಹೇಳಿದೆ. ಸರ್, ಒಂದು ಕೆಲಸ ಆಗಬೇಕಲ್ಲ ನನಗೆ, ನಾಳೆ ನಮ್ಮ ಮನೆಗೆ ಒಂದು 5 ನಿಮಿಷ ಬರೋಕ್ಕಾಗತ್ತಾ ಅಂತ ಆ ಕಡೆ ಅವರು ಗಂಡಸು ಕೇಳಿದರು. ಇವನು, ಇಲ್ಲ ಸರ್, ನಾನು ಬರೋಕ್ಕಾಗಲ್ಲ, ಭಾಳ ಟೈಟ್ ಇದೆ ಶೆಡ್ಯೂಲ್, ನಂದು ಎಲ್ಲಿ ಹೋಗೋಕ್ಕಾಗಲ್ಲ. ಇಲ್ಲ, ನನ್ನ ಹೆಂಡತಿ ನಿಮ್ಮನ್ನು ನೋಡಬೇಕು ಅಂತ ಭಾಳ ಅಪೇಕ್ಷೆ ಪಡ್ತಿದ್ದಾರೆ. ಆಕೆಗೆ ಆರೋಗ್ಯ ಸರಿ ಇಲ್ಲ. ಆಕೆ ಟೀಚರ್ ಆಗಿದ್ದರು, ನಿಮಗೆ ಟೀಚರ್ ಆಗಿದ್ರು ಅಂತ. ಹೌದಾ, ನನ್ನ ಟೀಚರ್ ಆಗಿದ್ರ? ಯಾವ ಸ್ಕೂಲಲ್ಲಿ? ಹೌದು, ನಾನು ಅಲ್ಲೇ ಕಲ್ತದ್ದು ಅಂತ ವಿಕ್ರಮ್. ಯಾವ ಸಬ್ಜೆಕ್ಟ್ ಕಲಿಸಿದ್ರು? ಇಂಗ್ಲೀಷ್. ಓ, ಇಂಗ್ಲೀಷ್ ಎಲ್ಲ ನೆನಪಿದೆ ನನಗೆ. ಯಾವ ಟೀಚರ್ ಅವರು ಅಂತ ಉತ್ಸಾಹದಿಂದ ವಿಕ್ರಮ್ ಕೇಳಿದ. ಅವ್ರ ಹೆಸರು ಹೇಳಿದರು. ಹೇಳಿದ ತಕ್ಷಣ ವಿಕ್ರಮನ ಮನಸ್ಸು ಮತ್ತಿಷ್ಟು ಬಿರುಸಾಯಿತು. ಯಾಕೆ? ಟೀಚರ್ ಅವರೇ ಬೈದವರು. ಮೊದಲವ್ರ ಬಗ್ಗೆ ಕೋಪ ಆಯ್ತಲ್ಲ. ಇವನು ಧ್ವನಿ ಇಂಗ್ಲೀಷ್ ಬಿರ್ಸಕ್ಕೆ, ಸಾರಿ, ಬರೋಕ್ಕಾಗಲ್ಲ ನನಗೆ ಅಂದ. ಅವ್ರು ಬಿಡಲಿಲ್ಲ. ನನಗೆ ಗೊತ್ತು ವಿಕ್ರಮ್, ನನ್ನ ಹೆಂಡತಿ ಬಗ್ಗೆ ಕೋಪ ಇದೆ ನಿಮಗೆ ಅಂತ. ಆದರೆ ಈಗ ಪರಿಸ್ಥಿತಿ ಬದಲಾಗಿದೆಯಪ್ಪ. ನನ್ನ ಹೆಂಡತಿ ಆರೋಗ್ಯ ತುಂಬ ಕುಸಿದು ಹೋಗಿದೆ. ಶಿ ಈಸ್ ಸಫರಿಂಗ್ ಫ್ರಮ್ ಕ್ಯಾನ್ಸರ್ ಫಾರ್ ದಿ ಲಾಸ್ಟ್ 4 years. ದಿನ ಕೇಳ್ತಾಳೆ, ವಿಕ್ರಮನ್ ಕರ್ಕೊಂಡಾದ್ರು ಬಾ, ಅಥವಾ ನನ್ನನ್ನು ವಿಕ್ರಮ್ ಕರ್ಕೊಂಡು ಹೋಗು, ಮಾತಾಡ್ಬೇಕು ಅವ್ರ ಹತ್ರ ಅಂತಾಳೆ. ಆಕೆಗೋಸ್ಕರ ಒಂದು 5 ನಿಮಿಷ ದಯವಿಟ್ಟು ಮಾಡ್ಕೊಂಡು ಬನ್ನಿ. ಆಯ್ತು, ನಾಳೆ ಬರ್ತೀನಿ 5 ಗಂಟೆಗೆ ಅಂತ. ಮರುದಿನ 5 ಗಂಟೆಗೆ ಹೋದ ವಿಕ್ರಮ್ ಅವ್ರ ಮನೆಗೆ. ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ಹೋದ ತಕ್ಷಣ ಗಂಡ ಹೊರಗೆ ನಿಂತಿದ್ರು. ಒಳಗೆ ಕರ್ಕೊಂಡು ಹೋಗಿ ಆ ಹಾಸಿಗೆ ಮೇಲೆ ಅಮ್ಮ ಮಲ್ಕೊಂಡಿದ್ದಾರೆ, ಟೀಚರ್. ಗುರ್ತೇ ಸಿಗಲ್ಲ, ದೇಹ ಸೌಂಡ್ ಹೋಗ್ಬಿಟ್ಟಿದೆ. ಪಕ್ಕದಲ್ಲಿ ಒಂದು ಕುರ್ಚಿ ಹಾಕಿ, ಈಗ ಕೂತ್ಕೊಳ್ಳಿ ಇಲ್ಲಿ ವಿಕ್ರಮನ್ ಕೂಡಿಸಿ ಗಂಡ ಹೊರಗೋದ್ರು, ಗುರು ಶಿಷ್ಯರು ಮಾತಾಡ್ಕೊಳ್ಳಿ ಅಂತ. ಆ ತಾಯಿ ಎದ್ದು ಕೂಡೋಕೆ ಒದ್ದಾಡ್ತಾ ಇದ್ರು. ಎದ್ದು ಕೂಡೋಕೆ ಆಗ್ತಿರ್ಲಿಲ್ಲ. ವಿಕ್ರಮನೇ ಸಹಾಯ ಮಾಡಿದ, ಕೂಡಿಸಿದ, ಇನ್ನು ತಲೆಗೆ ಬಿಟ್ಟ. ಕೂತ್ಕೊಳ್ಳಿ ಅಮ್ಮ ಅಂತ ಕೂಡಿಸಿದ. ನಮಗೆ ಇನ್ನೊಂದಿದೆ ಮೇಷ್ಟ್ರಿಗೆ, ಗೊತ್ತಾ? ಮಕ್ಕಳು ಎಷ್ಟೇ ದೊಡ್ಡವರಾದರೂ ನನ್ನ ಮಕ್ಕಳೇ ಅವರು. ವಿಕ್ರಮ್ ಒಂದು ಕೆಲಸ ಮಾಡು, ಆ ಕಪಾಟ್ ಇದೆಯಲ್ಲ, ಕಪಾಟ್ ತೆಗಿ ಅಂದರು. ಓ, ಕಪಾಟ್ ತೆಗೆದ. ಅಲ್ಲಿ ಕೆಳಗೆ ನ್ಯೂಸ್ ಪೇಪರ್ ಹಾಕಿದೆ ನೋಡು, ಅಲ್ಲಿ ಕೆಳಗೆ ಒಂದು ಬ್ರೌನ್ ಪೇಪರ್ ಕವರ್ ಇದೆ, ತಗೊಂಬ ತಂದ ಕೊಟ್ಟ. ನನಗೆ ಕೊಡಬೇಡವೋ, ಬಿಚ್ಚಿ ನೋಡೋದಲ್ಲ ಅಂದರು. ಆ ಬ್ರೌನ್ ಪೇಪರ್ ತೆಗೆದು ನೋಡಿದ್ರೆ ಏನಿದೆ ಗೊತ್ತಾ? ಒಳಗಡೆ ಇವನು ಅವತ್ತು ಬರೆದಿದ್ದಲ್ಲ ಕವನ, ಆ ಕವನ ಇತ್ತು. ಕಾಯ್ದಿಟ್ಕೊಂಡಿದ್ದಾರೆ ಅವರು. ಅವನು ಯಾವಾಗ ಕವನ ತೆಗೆದು ಅವ್ರಿಗೆ ತೋರಿಸಿದ್ನೋ, ದುಃಖ ತಡ್ಕೊಳ್ಳೋಕೆ ಆಗಲಿಲ್ಲ. ಇವನ್ ಕೈ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳೋಕೆ ಶುರು ಮಾಡಿದ್ರು. ಯಾಕೆ ಮೇಡಮ್, ಏನಾಯಿತು? ವಿಕ್ರಮ್, ಐ ಆಮ್ ಸೋ ಸಾರಿ, ನಾನು ದಯವಿಟ್ಟು ಕ್ಷಮಿಸ್ಬಿಡ್ತೀಯ ಮಗು, ನಾನು ಬಹಳ ತಪ್ಪು ಕೆಲಸ ಮಾಡಿದೆ. 6ನೇ ಕ್ಲಾಸಿನ ಮಗು ಇಂಥ ಪದ್ಯ ಬರೆಯೋಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡು ನೀನು ಬೈದುಬಿಟ್ಟೆ. ನಾನು ನಿನ್ನೆಲ್ಲ ಶಕ್ತಿ ಇದೆ ನನಗೆ ಗೊತ್ತಿರಲಿಲ್ಲ ಪುಟ್ಟ, ದಯವಿಟ್ಟು ಕ್ಷಮಿಸ್ಬಿಡು ನನ್ನ. ವಿಕ್ರಮ್ ಹೇಳಿದ, ಮೇಡಮ್ ಹೋಗ್ಲಿ ಬಿಡಿ, ಮುಗಿದು ಹೋಯ್ತಲ್ಲ. ಇಬ್ಬರೂ ತಪ್ಪು ಮಾಡಿದ್ವಿ, ನಾನು ತಪ್ಪು ಮಾಡಿದೆ, ನೀವು ತಪ್ಪು ಮಾಡಿದ್ವಿ. ನೀವು ಅಹಂಕಾರದ ಗುಡ್ಡದ ಮೇಲೆ ನೀವು ಕೂತ್ಕೊಂಡ್ರಿ, ನಾನು ಅಭಿಮಾನದ ಗುಡ್ಡದ ಮೇಲೆ ನಾನು ಕೂತ್ಕೊಂಡೆ. ನಾನು ಬರಬೇಕಾಗಿತ್ತು ಸ್ಟಾಫ್ ರೂಮಿಗೆ. ಇಲ್ಲ ಮೇಡಮ್, ನಾನು ಕಾಪಿ ಮಾಡಿಲ್ಲ, ಇನ್ನೊಂದು ಬೇಕಾದ್ರೆ ಟಾಪಿಕ್ ಕೊಡಿ ಬರ್ಕೊಡ್ತೀನಿ ಅನ್ಬೇಕಾಗಿತ್ತು. ನಾನು ಮಾಡಲಿಲ್ಲ. ನೀವು ನನ್ನ ಕರೆದು ಕೇಳ್ಬೋದಾಯ್ತು, ಯಾಕೋ ಕಾಪಿ ಮಾಡಿದೆ ಅಂತ ಕೇಳ್ಬೋದಾಗಿತ್ತು. ಇಬ್ಬರೂ ಮಾಡಲಿಲ್ಲ. ದೂರ ಹೋಗ್ಬಿಟ್ವಿ. 15 ವರ್ಷ ಕಳೆದೋಯ್ತು. ಹೋಗ್ಲಿ ಬಿಡಿ ಮೇಡಮ್, ಈಗಾದರೂ ಗೊತ್ತಾಯ್ತಲ್ಲ, ಬಿಟ್ಬಿಡಿ, ಹೋಗಲಿ, ಮನಸ್ಸು ಸ್ವಚ್ಛ ಆಗಲಿ ಅಂದು ಮಾತಾಡಿದ. ಆರೋಗ್ಯ ನೋಡ್ಕೊಳ್ಳಿ ಅಂತ ಅಲ್ಲಿಂದ ಹೊರಡುವಾಗೆ ಕಾಲು ಮುಟ್ಟಿ ನಮಸ್ಕಾರ ಮಾಡಿ, ನಿಮ್ಮ ಆಶೀರ್ವಾದ ಇರಲಿ ಮೇಡಮ್ ಅಂತ ಹೇಳಿದ್ರು. ಆಕೆ ತಲೆ ಗಟ್ಟಿ ಹಿಡ್ಕೊಂಡು ಬಿಕ್ಕಿ ಬಿಕ್ಕಿ ಅಳ್ತಾ, ಇನ್ನು ಯಾವಾಗ ನೋಡ್ತೀನಪ್ಪ ಗೊತ್ತಿಲ್ಲ ನಿನ್ನ ಅಂತ ಕಳಿಸ್ಬಿಟ್ರು. ಅವ್ನು ಬರುವಾಗೆ ಕಣ್ಣು ನೋಡ್ತಾನೆ, ಕಣ್ಣೊಳಗೆ ದೀಪ ಹೊಡೆದಂಗಿತ್ತು. ಮರುದಿನ ಬೆಳಿಗ್ಗೆ 6 ಗಂಟೆಗೆ ಮತ್ತೆ ಅದೇ ಯಜಮಾನ್ರ ಫೋನ್ ಬಂತು, ಗಂಡನ ಫೋನು. ವಿಕ್ರಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಹೋಮ್ ಎಸ್ಟರ್ಡೇ. ಭಾಳ ಉಪಕಾರ ಆಯ್ತಪ್ಪ. ನನ್ನ ಹೆಂಡತಿ ಭಾಳ ನಿರಾಳಾಗಿತ್ತು. ಆಕೆಗೆ ಮನಸ್ಸಲ್ಲೇನು ಹಿಡ್ಕೊಂಡಿದ್ಲು ಅನಿಸುತ್ತೆ. ನೀನು ಚೆನ್ನಾಗಿ ನಿದ್ದೆ ಮಾಡಿಲ್ಲ ಆಕೆ. ಮತ್ತು ಇನ್ನೊಂದು ವಿಷಯ ಹೇಳಬೇಕು. ಈಗ ಅರ್ಧ ಗಂಟೆ ಮೊದಲು ಆಕೆ ತೀರ್ಕೊಂಡ್ರು. ಶಿ ಡೈಡ್ ಹಾಫ್ ಆನ್ ಅವರ್. ಅಂದರೆ ಆ ಜೀವ ತಾನು ಮಾಡಿದ ನೋವಿಗೆ ಕ್ಷಮೆ ಕೇಳಬೇಕಂತೆ ಉಳ್ಕೊಂಡಿದ್ದು. ಒಂದು ಮಾತು ಯಾಕೆ ಹೇಳ್ತಿದ್ದೀನಂದ್ರೆ, ಒಂದು ಒರಟು ಮಾತು ಶಿಕ್ಷಕರಿಂದ ಬಂದರೆ ಎಷ್ಟರ ಮಟ್ಟಿಗೆ ಆಘಾತ ಮಾಡತ್ತೆ ಮಕ್ಕಳಿಗೆ ಅಂತ ಗೊತ್ತಿರಬೇಕು. ಇದು ಮೌಲ್ಯ ಕಲಿಸ್ಬೇಕು ನಾನು.
ಶಿಕ್ಷಕ ಆಗಿ ನಾನು ಕ್ಲಾಸಲ್ಲಿ ಹೇಗೆ ಇರಬೇಕು ಅಂದರೆ ನನ್ನ ಪ್ರತಿಯೊಂದು ಮಾತನ್ನು ಮಕ್ಕಳು ಕಾಯ್ಕೊಂಡಿರಬೇಕು, ಏನು ಹೇಳ್ತಾರೆ ಗುರುಗಳು ಅಂತ. ಜೀವನಕ್ಕೊಂದು ಬುದ್ಧಿ ಆಗಬೇಕಲ್ಲ, ಆ ರೀತಿ ಮೌಲ್ಯಗಳನ್ನು ಹೇಳಬೇಕಲ್ಲ. ಈಗ ಇಬ್ಬರೂ ಸೇರ್ಕೋಬೇಕಾಗತ್ತೆ. ನನಗೆ ತಂದೆ ತಾಯಿ ಮತ್ತು ಶಿಕ್ಷಕರು ಇಬ್ಬರೂ ಸೇರ್ಕೊಂಡ್ರೆ ಮಾತ್ರ ಮಗುವನ್ನು ಸರಿ ಮಾಡೋಕ್ಕೆ ಸಾಧ್ಯ ಇದೆ. ದುರ್ದೈವ ಏನಾಗಿದೆ, ಪಾಲಕರಿಗೆ ಶಾಲೆಗೆ ಹಾಕಿದ್ರೆ ಸಾಕು ಮಕ್ಕಳನ್ನ ಅಂತ. ಕೆಲವರು ಏನು ಗೊತ್ತಾ ಶಾಲೆ ಅಂದರೆ ಲಾಂಡ್ರಿ ಇದ್ದಂಗೆ ಅಂತ. ಲಾಂಡ್ರಿ ಕೊಳಗೆ ಬಟ್ಟೆ ಕೊಟ್ಟರೆ ಅವ್ರು ಹೋಗೋದು ಕ್ಲೀನಾಗಿ ಐರನ್ ಮಾಡಿ ಇಸ್ತ್ರಿ ಮಾಡಿ ಕೊಡ್ತಾರೆ, ಮತ್ತೆ ಹಾಕೋಬೋದು. ಶಾಲೆ ಅಂದರೆ ಲಾಂಡ್ರಿ ಅಲ್ಲ. ಶಾಲೆ ಇಬ್ಬರು ಪ್ರಯತ್ನ ಮಾಡಬೇಕು. ಶಾಲೆ ನಿಮಗೆ 40 ಜನ ಮಕ್ಕಳಿದ್ದಾರೆ, ಟೀಚರ್ಗೆ ಮನೆಯಲ್ಲಿರೋದು 1 ಮಗು 2 ಮಗು, ನಿಮ್ಮ ಮಗು ಅದು. ಅದ್ರ ಬಗ್ಗೆ ನಾನು ತುಂಬ ಕಾಳಜಿ ಕೊಡಬೇಕಾಗತ್ತೆ. ನಾನೊಂದ್ಸಲ ಪ್ರಶ್ನೆ ಬಂದಿತ್ತು ನನ್ನ ತಲೆಗೆ, ಏನು ಕೊಟ್ಟರೆ ಸರಿ ಆಗತ್ತೆ ಮಕ್ಕಳಿಗೆ? ಒಂದು ಕಲ್ಪನೆ ಹಾಕ್ಕೊಂಡಿದ್ದೆ ನನ್ನ ಮನಸ್ಸಿಗೆ. ನೀವೊಂದು 15 ದಿವಸ ಊರಿಗೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ, ಪ್ರವಾಸಕ್ಕೆ ಹೋಗ್ತೀರಿ ಅಂತ ಇಟ್ಕೊಳ್ಳಿ. ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ, ಪ್ರವಾಸಕ್ಕೆ ಹೋಗಿ ಸೂಟ್ ಕೇಸ್ ಪ್ಯಾಕ್ ಮಾಡ್ತೀರಿ. ಸೂಟ್ ಕೇಸಲ್ಲಿ ಯಾವ ಥರದ ಬಟ್ಟೆ ಹಾಕ್ಕೋತೀರಿ ಅನ್ನೋದು ನೀವು ಎಲ್ಲಿ ಹೋಗ್ತೀರಿ ಅನ್ನೋದ್ರ ಮೇಲೆ ಇದೆ ಅಲ್ವಾ. ನೀವು ಎಲ್ಲಿಗೆ ಹೋಗ್ತೀರಿ ಅನ್ನೋದ್ರ ಮೇಲೆ ಸೂಟ್ ಕೇಸಲ್ಲಿ ಯಾವ ಥರದ ಬಟ್ಟೆ ಹಾಕ್ಕೋತೀರಿ. ತುಂಬ ಚಳಿ ಇರೋ ಪ್ರದೇಶಕ್ಕೆ ಹೋದರೆ, ಹಿಮ ಬೀಳೋ ಪ್ರದೇಶಕ್ಕೆ ಹೋದರೆ ಬೆಚ್ಚಗಿನ ಬಟ್ಟೆ ಹಾಕ್ಕೊಳ್ರಿ, ಥರ್ಮಲ್ ಹಾಕ್ಕೊಳ್ರಿ, ಸ್ಕಾರ್ಫ್ ತಗೊಳ್ಳಿ, ಗ್ಲೌಸ್ ಹಾಕ್ಕೊಳ್ಳಿ, ಶೂಸ್ ಹಾಕ್ಕೊಳ್ಳಿ ಅಂತೀವಿ. ಆದರೆ ಕೆಟ್ಟ ಬಿಸಿಲಿರುವಂಥ ಜಾಗಕ್ಕೆ ಹೋಗೋದಾದರೆ ಸ್ಕಾರ್ಫು ಸ್ವೆಟ್ರ್ ಏನು ಬೇಕಾಗಿಲ್ಲ, ಅಲ್ಲಿ ಲೈಟ್ ಕಾಟನ್ ಡ್ರೆಸ್ ಆದರೆ ಸಾಕು. ಅಂದರೆ ನಾವು ಎಲ್ಲಿಗೆ ಹೋಗ್ತೀವಿ ಅನ್ನೋದು ಸೂಟ್ ಕೇಸ್ನಲ್ಲಿ ಯಾವ ಥರದ ಬಟ್ಟೆ ಹಾಕ್ಕೋತೀವಿ ಅನ್ನೋದನ್ನು ತೀರ್ಮಾನ ಮಾಡುತ್ತೆ. ನನಗೆ ಪ್ರಶ್ನೆ ಇರೋದು, ಇಷ್ಟು ಜನ ಮಕ್ಕಳಿದ್ದಾರಲ್ಲ, ಮುಂದೆ ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ ನನಗೆ. ವಿಚಿತ್ರ ಪರಿಸ್ಥಿತಿ ಅದು. ನಾಳೆ ಇವರು ಏನಾಗ್ತಾರೆ ಅಂತ ಗೊತ್ತಿಲ್ಲ. ಇದರಲ್ಲಿರುವಂಥ ಮಗು ಒಬ್ಬರು ನಾಳೆ ಭಾರತದ ರಾಷ್ಟ್ರಪತಿ ಆಗ್ಬೋದು. ಯಾಕಾಗಬಾರ್ದು? ರಾಮೇಶ್ವರ ಹುಟ್ಟಿದಂಥ ಹುಡುಗ ರಾಷ್ಟ್ರಪತಿ ಕಲಾಂ ಆಗೋದಾದರೆ, ಎಲ್ಲೋ ಕೇರಳದ ಹಳ್ಳಿಯಲ್ಲಿ ಹುಟ್ಟಿದಂಥ ಹುಡುಗ KR ನಾರಾಯಣನ್ ರಾಷ್ಟ್ರಪತಿ ಆಗೋದಾದರೆ, ಪ್ಲಾಟ್ಫಾರ್ಮಾಗಿ ಚಾ ಮಾರ್ತಿದ್ದಂಥ ಹುಡುಗ ಭಾರತದ ಪ್ರಧಾನಮಂತ್ರಿ ಆಗೋದಾದರೆ, ನಮ್ಮ ಹುಡುಗರು ಯಾಕಾಗ್ತಾರೆ? ನಾನು ಉದ್ದೇಶ ಇಷ್ಟು, ಇವರು ಆಗ್ತಾರೆ ಅಂತ ನಂಬಿಕೆಯಿಂದಾನೇ ಪಾಠ ಮಾಡಬೇಕು. ಅಯ್ಯೋ ಇವರೇನು ಮಾಡ್ತಾರೆ ಬಿಡ್ರಿ ಅಂದ್ರೆ ಆಗೋಲ್ಲ. ಆ ಧೋರಣೆನೇ ಸರಿಯಲ್ಲ. ಅದಕ್ಕೆ ನಾನು ಹೇಳೋದು, ನಾನು ಶಿಕ್ಷಕರಾಗಲಿ, ಮಕ್ಕಳ ತಂದೆನಾಗಲಿ, ಮಕ್ಕಳನ್ನು ಹೇಗೆ ಬೆಳೆಸಬೇಕು ಅಂದರೆ ಇದೊಂದು ಫ್ಯೂಚರ್. ಇಂಗ್ಲೀಷಲ್ಲಿ ದೊಡ್ಡ ಪದ್ಯ ಇದೆ ಸ್ನೇಹಿತರೆ, ದೊಡ್ಡ ಪದ್ಯ ಇದೆ ಅದು. ಯುವರ್ ಚೈಲ್ಡ್ ಈಸ್ ನಾಟ್ ಯುವರ್ ಚೈಲ್ಡ್. ನಿಮ್ಮ ಮಗು ನಿಮ್ಮ ಮಗು ಅಲ್ಲ, ಅದು ಪ್ರಪಂಚದ ಕಾಣಿಕೆ. ಅದು ಯು ಆರ್ ಎ ಕಸ್ಟೋಡಿಯನ್ ಆಫ್ ದಿ ಪ್ರಾಪರ್ಟಿ. ಭಗವಂತ ಒಂದು ಆಸ್ತಿ ಕೊಟ್ಟಿದ್ದಾನೆ, ನಿಮಗಲ್ಲ. ಅದು ಪ್ರಪಂಚಕ್ಕೋಸ್ಕರ ಚೆನ್ನಾಗಿ ಕಾಪಾಡಿ ಅದನ್ನು ಬೆಳೆಸಿ ಪ್ರಪಂಚಕ್ಕೆ ಕೊಡ್ಬೇಕು ನೀವು ಮತ್ತೆ ವಾಪಸ್. ನಮ್ಮ ಸಿದ್ದೇಶ್ವರ ಸ್ವಾಮಿಗಳು ಭಾಳ ಚೆಂದ ಹೇಳೋರು. ಅವ್ರಿಗೆ ಸ್ಟೈಲ್, ಅವ್ರದ್ದೇ ಸ್ಟೈಲ್ ಹೇಳೋದು ಭಾಳ ಚೆಂದ. ದಯವಿಟ್ಟು ಚೆಂದ ಕತೆ ಕೇಳಿದ್ರೆ ಭಾಳ ಚೆನ್ನಾಗಿದೆ. ಅವ್ರ ಪ್ರಕಾರ ಒಬ್ಬ ರಾಜ ಇದ್ದ. ರಾಜನ ದರ್ಬಾರ್ ನಡೆದಿತ್ತು. ಯಾರೋ ಒಬ್ಬ ರೈತ ಒಂದು ಬುಟ್ಟಿ ಹಣ್ಣು ತಂದು ಕೊಟ್ಟ. ರಾಜ ಅಂತ ಎಲ್ಲರಿಗೂ ಹೆಚ್ಚು ಕೊಟ್ಟು ಬಿಡ್ರಿ ಅಂದ. ಎಲ್ಲ ಹೋಳು ಮಾಡಿ ಮಾಡಿ ಇದ್ದವ್ರಿಗೆಲ್ಲ ಹಣ್ಣು ಕೊಟ್ಟು. ಅಲ್ಲೊಬ್ಬ ರೈತ ಕೂತಿದ್ದ. ನೀನು ತಗೊಳಪ್ಪ ಅಂದ ರಾಜ. ರಾಜರ ನನಗೆ ಹಣ್ಣು ಬ್ಯಾಡ್ರಿ, ಆ ಬೀಜ ಕೊಡ್ರಿ ಸಾಕು ನನಗೆ ಅಂದ. ರೈತ ಬೀಜ ತೊಗೊಂಡು ಹೋದ, ತನ್ನ ಹೊಲದೊಳಗೆ ಹಾಕಿದ, ಗೊಬ್ಬರ ಹಾಕಿದ, ನೀರು ಹಾಕಿದ, ಬಿಸಿಲು ಬೀಳಿಗೆ ಬಿಟ್ಟ, ಕಾಳಜಿ ಮಾಡಿದ, ಕಸ ಬರಲಾರ್ದಾಗ ನೋಡ್ಕೊಂಡ. 10 ವರ್ಷ ಬೆಳೆಸಿದ. ದೊಡ್ಡ ಮರ ಆಯಿತು. ಮರ ತುಂಬ ಕಾಯಿ ಸುರಿದಿತ್ತು, ಹಣ್ಣಾಗಿದೆ. ಒಂದು ದಿವಸ ರಾಜ ಕುದುರೆ ಮೇಲೆ ಹೋಗ್ತಿರ್ಬೇಕಾದ್ರೆ ನೋಡಿದ, ಏನು ಚಂದ ತೋಟದ ಇದು, ನಿಂದ್ರಿಸಿದ. ರೈತ ಓಡಿ ಬಂದ, ಅಲ್ಲೇ ಕಂಬಳಿ ಹಾಸಿ ಕೂಡಿಸಿದ. ಕೂಡ್ರಿ ರಾಜರ ಅಂದ. ಒಂದು 2 ನಿಮಿಷ ಕೂಡ್ರಿ, ಹಣ್ಣು ಕೊಟ್ಬಿಡ್ತೀನಿ ನಿಮಗೆ ಅಂದ. ಆ ಹಣ್ಣು ತಂದು ಹೆಚ್ಚಿ ಕೊಟ್ಟ. ರಾಜ ಅಂದ, ಎಷ್ಟು ರುಚಿ ಅದಲ್ಲೋ ಅಂದ. ನೀವ ಕೊಟ್ಟ ಬೀಜ ರೀ ರಾಜರ, ನೀವು ಕೊಟ್ಟ ಬೀಜ ಬೆಳೆಸೀನಿ ಅಂದ. ಇದನ್ನು ಸಿದ್ದೇಶ್ವರ ಅಪ್ಪಗಳು ಹೇಳುವಂಥ ನೀತಿ ಎಷ್ಟು ಚಂದಿತ್ತು ಅಂದರೆ, ಭಗವಂತ ನಮ್ಮನ್ನು ಕಳಿಸ್ಯಾನ ಬೀಜ ರೂಪದಾಗ. ಅದನ್ನು ಚಲೋತ್ನಾಗ ಮಾಗಿಸಿ ಮತ್ತೊಂದು ಚಲೋ ಹಣ್ಣು ಮಾಡಿ ವಾಪಸ್ ಅವಾಗೇ ಕೊಟ್ಟರೆ ನಾವು ಬದುಕಿದ ಸಾರ್ಥಕ ಆಗ್ಬೋದು. ನಾವು ಮಾಡ್ಬೇಕಾದ್ರೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ, ಪ್ರತಿಯೊಂದು ಅದ್ಭುತ. ಅದು ನನ್ನ ಪ್ರಕಾರ ಪ್ರತಿಯೊಂದು ಮಗು ಪ್ರಪಂಚದ ಅದ್ಭುತ. ಅದು ಅದ್ರಂಗೆ ಇನ್ನೊಂದು ಮಗು ಇಲ್ಲ. ಇಷ್ಟು ಜನ ಇದ್ದೀವಿ ನೋಡ್ರಿ ಹಾಲ್ನಾಗ, ಒಬ್ಬರಂಗೆ ಇನ್ನೊಬ್ಬರಿಲ್ಲ. ಒಬ್ಬರು ಮುಖ ಇನ್ನೊಬ್ಬರ ಮುಖದಂಗಿಲ್ಲ, ಒಂದು ಮೂಗು ಇನ್ನೊಂದು ಮೂಗಿನಂಗಿಲ್ಲ. ಎಷ್ಟು ಅದ್ಭುತ ಅಲ್ಲ. ಬರೀ ಹಾಲ್ ಅಷ್ಟೇ ಅಲ್ಲ,
ಈ ಅಂಬೇಡ್ಕರ್ ಭವನದಲ್ಲಿ ಮಾತ್ರ ಅಲ್ಲ, ಪ್ರಪಂಚದಲ್ಲಿ 800 ಕೋಟಿ ಜನ ಇದ್ದಾರೆ ಇವತ್ತು. ಆದರೆ ನನ್ನ ಹಾಗೆ ಇರುವಂಥ, ನಿಮ್ಮ ಹಾಗೆ ಇರುವಂಥ ವ್ಯಕ್ತಿ ಪ್ರಪಂಚದಲ್ಲಿ ಇನ್ನೊಬ್ಬ ಇಲ್ಲ. ಯುನೀಕ್, ವಂಡರ್ ಆಫ್ ದಿ ವರ್ಲ್ಡ್. ಪ್ರಪಂಚದ ಅದ್ಭುತ ನಾವೆಲ್ಲ. ಆದರೆ ನಾವು ಅದರ ಅದ್ಭುತ ನೋಡ್ಕೊಂಡಿವೇನು? ಶಿಕ್ಷಣ ಅಂದ್ರೆ ಅದು ಭಗವಂತ ಒಂದು ಒಳ್ಳೆ ಬೀಜ ಕೊಟ್ಟ ನಮ್ಮ ಕೈಯಲ್ಲೇ. ನಾನು ಯಾವಾಗಲೂ ಶಾಲೆ ಪ್ರಿನ್ಸಿಪಾಲ್ರಿಗೆ ಹೇಳೋದು, ನಮ್ಮಲ್ಲಿ ಅಡ್ಮಿಷನ್ ಇಷ್ಟ ಆಯ್ತು ಅಂತ ಭಾಳ ಅಭಿಮಾನ ಪಡಬೇಡ್ರಿ. ಎಷ್ಟು ಹುಡುಗರು ಬರ್ತಾರೆ ನಿಮ್ಮ ಶಾಲೆ ಒಳಗೆ, ಅಷ್ಟು ಎದೆ ನಡಗಬೇಕು ನಿಮ್ಗೆ. ಒಂದೊಂದು ಮಗು ಅಂದ್ರೆ ಒಂದು ಪರಿವಾರದ ಕನಸು. ಆ ಪರಿವಾರದ ಕನಸುಗಳನ್ನು ಕಾಪಾಡುವ ಶಕ್ತಿ ಅದೇ ನಮ್ಮಲ್ಲೇ. ಆ ಪ್ರೀತಿ ನೋಡ್ಕೊಳ್ಳೋಕೆ ಸಾಧ್ಯ ಇದೆ. ದಯವಿಟ್ಟು ನಾನು ಹೇಳಬೇಕಾದಷ್ಟೇನೆ, ಆ ಸೂಟ್ ಕೇಸಿಗೆ ಬರ್ತೀನಿ, ನಾನು ಮರ್ತಿಲ್ಲ. ಸೂಟ್ ಕೇಸ್ನಾಗ ಯಾವ್ದು ಹಾಕಬೇಕು ಅಂದಾಗ ಏನು ಹಾಕಬೇಕು? ಈ ಮಕ್ಕಳು ಎಲ್ಲಿ ಹೋಗ್ತಾರೆ ಗೊತ್ತಿಲ್ಲ. ಎಲ್ಲಿ ಹೋಗ್ತಾರೆ ಅಂತ ಗೊತ್ತಿಲ್ಲ, ಅವ್ರನ್ನ ತಯಾರಿ ಮಾಡೋದು ಹೆಂಗೆ ನಾವು? ಅದಕ್ಕೆ ಒಂದು ಆರ್ಟಿಕಲ್ನಾಗ ಬರೆದಿದ್ದೆ ನಾನು, ಟುಡೇಸ್ ಎಜುಕೇಷನ್ ಈಸ್ ಎ ಡೆಫಿನಿಟ್ ಪ್ರಾಸೆಸ್ ಫಾರ್ ಇಂಡೆಫಿನಿಟ್ ಫ್ಯೂಚರ್. ಡೆಫಿನಿಟ್ ಪ್ರಾಸೆಸ್. 3 ತಿಂಗಳ ಪರೀಕ್ಷೆ ಆಗಬೇಕು, ರಿಪೋರ್ಟ್ ಕಾರ್ಡ್ ಬರಬೇಕು, ಪ್ರಮೋಷನ್ ಆಗಬೇಕು, ಗ್ರೇಡ್ ಬರಬೇಕು, ಎಲ್ಲ ಬರಬೇಕು. ಪ್ರಾಸೆಸ್ ಡೆಫಿನಿಟ್ ಅದ. ಎಲ್ಲಿ ಹೋಗ್ತಾ ಹುಡುಗರು ಗೊತ್ತಿಲ್ಲ. ಎಲ್ಲರಿಗೂ ಒಂದೇ ಥರ ಶಿಕ್ಷಣ ಕೊಡ್ತಾ ಇದ್ದೀನಿ. ಇವ್ರು ಯಾರು ಒಂದೇ ಥರ ಆಗೋರು ಅಲ್ಲ. ಇವರು ಪಕ್ಕದಲ್ಲಿ ಕೂತಿರ್ತಾರೆ, ಇವರೇನು ಆಗ್ತಾರೆ. ಅದೆಲ್ಲ ಕಲಿಸಿದ್ದು ಒಂದೇ. ನಾನು ಹೆಂಗೆ ಪ್ರಯೋಜನ ಆಗ್ತದೆ ಅದು ಅನ್ಕೋತಿದ್ದೆ. ಇವ್ರು ಸೂಟ್ ಕೇಸ್ನಾಗ ಹೆಂಗೆ ಪ್ಯಾಕ್ ಮಾಡಬೇಕು? ನಾನು ಈ ಮಕ್ಕಳ ಸೂಟ್ ಕೇಸ್ ಹೆಂಗೆ ಪ್ಯಾಕ್ ಮಾಡಬೇಕು? ತಲೆ ಕೆಟ್ಟೋಗಿತ್ತು ನನಗೆ. ಒಂದು ಸಣ್ಣ ಸೊಲ್ಯೂಷನ್ ಸಿಕ್ತು ನನಗೆ ಒಂದು 5-6 ವರ್ಷ ಕೆಳಗೆ. ಸಣ್ಣ ಸೊಲ್ಯೂಷನ್ ಸಿಕ್ತು. ನಾನು ಇಂಗ್ಲೆಂಡಾಗಿದ್ದೆ, ಲಂಡನ್ನಿಂದ ಪ್ಯಾರಿಸ್ಗೆ ಹೋಗಬೇಕಾಗಿತ್ತು. ಲಂಡನ್ನಿಂದ ಪ್ಯಾರಿಸ್ಗೆ ಹೋಗ್ಲಿಕ್ಕೆ ಒಂದು ಟ್ರೈನ್ ಅದ. ಯಾರು ಅವಕಾಶ ಸಿಕ್ಕರು ಹೋಗ್ಬರ್ರಿ ಮುಂದೆ. ಯಾರು ಭಾಳ ಚಂದ. ಸಮುದ್ರ ಕೆಳಗೆ ಹೋಗ್ತದೆ ಟ್ರೈನ್. ಅದು ಮ್ಯಾಲೆ ಸಮುದ್ರ, ಕೆಳಗೆ ಹೋಗ್ತದೆ. ಡೈರೆಕ್ಟ್ ಲಂಡನ್ನಿಂದ ಪ್ಯಾರಿಸ್ಗೆ ಹೋಗ್ತದೆ. ನಾನು ನನ್ನ ಹೆಂಡತಿ ಕೂತಿದ್ವಿ. ಟ್ರೈನ್ ಶುರುವಾಗಿ ಒಂದು 5 ನಿಮಿಷ ಆಗಿತ್ತು. ಕಂಪಾರ್ಟ್ಮೆಂಟ್ ಒಳಗೆ ಒಂದು 8-10 ಜನ ಯಂಗ್ಸ್ಟರ್ಸ್ ಬಂದರು. ಎಲ್ಲ 25-40 ವರ್ಷದವರು. ಎಲ್ಲ ಬರ್ಮೋಡಾ ಪ್ಯಾಂಟು, ಟೀ ಶರ್ಟು, ಹೇಗೆ ದೊಡ್ಡ ಬ್ಯಾಗ್ ಹಾಕ್ಕೊಂಡು ಬಂದರು. ಗಲ ಮಾತಾಡ್ಕೊಂಡು ಬಂದರು. ಅಲ್ಲೆಲ್ಲ ಕೂತ್ಕೊಂಡ್ರು. ನನ್ನ ಪಕ್ಕ ಒಬ್ಬ ಹುಡುಗಿ ಕೂತ್ಕೊಂಡ್ರು. ನಾನು ದೋಸ್ತಿ ಭಾಳ ಲಘು ಮಾಡ್ಕೊತೀನಿ. ಆಕೆನ ಕೇಳಿದೆ, ಎಲ್ಲಿಗೆ ಹೋಗ್ತೀರಿ? ನಾವು ಸರಿ ಪ್ರಶ್ನೆ ಕೇಳಿದೆ ಅಂದ್ಕೊಂಡೆ. ನಾನು ಅಲ್ವಾ, ಪ್ರವಾಸಕ್ಕೆ ಹೋದಾಗ ಎಲ್ಲಿ ಹೋಗ್ತೀರಿ ಅಂತ ಕೇಳಬೇಕು. ಎಲ್ಲಿ ಹೋಗ್ತೀರಿ ಅಂತ ಆಕೆ ಗಾಬರಿ ಆಗ್ಬಿಡ್ತು. ಎಲ್ಲಿ ಹೋಗ್ತೀರಿ? ವೆರ್ ಆರ್ ವಿ ಗೋಯಿಂಗ್ ಅಂದ್ಬಿಟ್ಟು, ಜಾನ್ ವೆರ್ ಆರ್ ವಿ ಗೋಯಿಂಗ್ ಅಂತ ಕೇಳಿದೆ. ಮುಂದಿದ್ದ ಪ್ಯಾರಿಸ್ ಅಂತ. ಈಕೆ ಪ್ಯಾರಿಸ್ ಅಂದು. ನನಗೆ ಬರೀ ಆಶ್ಚರ್ಯ ಆಯಿತು. ಅಲ್ಲಮ್ಮ, ಟ್ರೈನ್ಯಾಗ ಕೂತಿ, ಟ್ರೈನ್ ಹೊಂಟದು, ಎಲ್ಲಿ ಹೋಗ್ತೀರ ಅಂತ ಗೊತ್ತಿದ್ದಿಲ್ಲ ನಿನಗಂದೆ. ನನಗೆ ಗೊತ್ತಿದ್ದಿಲ್ಲ ಅಂದು. ಅದೇಂಗದು? ಆಯ್ತು, ನಾವು ವಿಚಿತ್ರ ಬಂದಿದ್ದೀವಿ. ಒಂದು 15-20 ಮಂದಿ ಗ್ಯಾಂಗ್ ಅದ ನಮ್ಮದು. ವಿ ಆರ್ ಆಲ್ ಜರ್ನಲಿಸ್ಟ್. ನಾವೇನು ಮಾಡ್ತೀವಿ, ವರ್ಷಕ್ಕೆ ಒಂದು 10 ದಿವಸ ರಜಾ ತೊಗೋತೀವಿ. ಎಲ್ಲರೂ ಮಾತಾಡಿಕೊಂಡು ಸ್ಟೇಷನ್ಗೆ ಹೋಗಿ ಯಾವ ಮೊದಲನೇ ಟ್ರೈನ್ ಸಿಗ್ತದೆ ಆ ಟ್ರೈನ್ಯಾಗ ಕೂತು ಲಾಸ್ಟ್ ಸ್ಟಾಪಿಗಳಿಗೆ ಬರೋದು. ಅಲ್ಲಿ ಹೋಗಿ 10 ದಿವಸ ಇದ್ದು ಆ ಸುತ್ತಮುತ್ತಲ ವಾತಾವರಣದ ಬಗ್ಗೆ ಆರ್ಟಿಕಲ್ ಬರೀತೀವಿ, ಪಬ್ಲಿಷ್ ಮಾಡ್ತೀವಿ. ನಮಗೇನು ಎಲ್ಲಿ ಹೋಗ್ಬೇಕಂತಿಲ್ಲ, ಹೋಗ್ತೀವಿ ಅಂತ. ನನಗೆ ಸೂಟ್ ಕೇಸ್ ಕಾಡ್ತಿದ್ದಲ್ಲ. ಆಕೆನ ಕೇಳಿದೆ, ಎಲ್ಲಿ ಹೋಗ್ತೀರಂತ ಗೊತ್ತಿಲ್ಲ, ಸೂಟ್ ಕೇಸ್ನ ಬಟ್ಟೆ ಹೆಂಗೆ ಹಾಕ್ಕೊಂಡ್ರಿ? ಅದಕ್ಕೇನು ಓದ್ಲಕ್ಕಿ, ಅದಕ್ಕೇನು ತ್ರಾಸ. 2 ಬೆಚ್ಚಗಿನ ಬಟ್ಟೆ ಹಾಕ್ಕೊಂಡಿನಿ, 2 ಲೈಟ್ ಕಾಟನ್ ಡ್ರೆಸ್ ಹಾಕ್ಕೊಂಡಿನಿ. ಶೆಕೆ ಆದ್ರೆ ಅದನ್ನು ಹಾಕ್ಕೊಡ್ತೀನಿ, ಚಳಿದ ಇದನ್ನು ಹಾಕ್ಕೊಡ್ತೀನಿ ಅಂತ. ಹೌದಪ್ಪ, ನಾವು ಹಾಗೆ ಮಾಡ್ಬೇಕು ಅನಿಸ್ತಾನೆ. ಮಕ್ಕಳ ಬ್ಯಾಗ್ನಾಗ ಏನು ಹಾಕ್ಬೇಕಂದ್ರೆ, ಅವ್ರ ಮುಂದೆ ಜೀವನದಾಗ ಎಲ್ಲೇ ಹೋದರೂ ಯಾವುದೇ ಕೆಲಸ ಮಾಡಿದ್ರು ಅವ್ರನ್ನ ಕಾಪಾಡುವಂಥದ್ದು ಹಾಕ್ಬೇಕು ನಾವು. ರಾತ್ರಿ ಹಂಗಾರೆ ಏನು ಹಾಕೋದು? ತಪ್ಪು ತಿಳ್ಕೊಬೇಡಿ. ನಾನು ಕೆಮಿಸ್ಟ್ರಿ ಪಾಠ ಮಾಡೀನಿ, 25-30 ವರ್ಷ ಪಾಠ ಮಾಡಿ. ಆದರೆ ನೀವು ಓದಿದಂಥ ವಿಷಯ ಪರೀಕ್ಷೆ ಆಗಿ 6 ತಿಂಗಳಿಗೆ ಮರೆತು ಹೋಗ್ಬಿಡುತ್ತೆ. ಹೌದಲ್ಲ, ವಿಚಾರ ಮಾಡಿ. ಈಗ ನೀವು 10th PUC ಇದ್ದರೆ 10ನೇ ಕ್ಲಾಸ್ನಾಗ ಓದಿದ್ದು ಮರೆತು ಹೋಗಿರ್ತದೆ. ಯಾರೇನು ಬಿಡ್ತಾರೆ ಪರೀಕ್ಷೆ ಅಲ್ಲ ಅಂದ್ರೆ, ಓದಿದ ವಿಷಯ ನಾನು ಪರೀಕ್ಷೆ ಆದ್ಮೇಲೆ 6 ತಿಂಗಳಿಗೆ ಮರೆತು ಹೋಗ್ತದೆ. ಆದರೆ ನೀವು ಶಾಲೆಯೊಳಗಿದ್ದಾಗ ಮಾಡಿದಂಥ ನಾಟಕ ಆಗಲಿ, ಪ್ರವಾಸ ಆಗಲಿ, ಶಾಲೆಯೊಳಗೆ ಸಣ್ಣ ಘಟನೆ ಕೂಡ ಮರೆಯೋಂಗಿಲ್ಲ, ಪರ್ಮನೆಂಟ್ ಇರುತ್ತೆ ಮನಸ್ಸಿನಾಗ. ಆಗ ನನಗೆ ಅರ್ಥ ಆಯ್ತು, ಎನಿಥಿಂಗ್ ದಟ್ ಗೋಸ್ ಟು ದ ಬ್ರೈನ್ ಗೋಸ್ ಟು ಎ ಶಾರ್ಟ್ ಟರ್ಮ್ ಮೆಮರಿ, ಎನಿಥಿಂಗ್ ದಟ್ ಗೋಸ್ ಟು ದ ಹಾರ್ಟ್ ಗೋಸ್ ಟು ಎ ಲಾಂಗ್ ಟರ್ಮ್ ಮೆಮರಿ. ಅಂದರೆ ಬರೀ ಪರೀಕ್ಷೆಗೋಸ್ಕರ ಓದಿದ್ದು ಸ್ವಲ್ಪ ದಿವಸಕ್ಕೆ ಬರ್ತು ಹೋಗ್ತದೆ. ಯಾವುದು ಹೃದಯದಿಂದ ತುಂಬಿಕೊಂಡಿದ್ದೀರಿ ಮನುಷ್ಯರು ಉಳಿತದೆ. ಅಂತ ಉಳಿಯುತ್ತದೆ ಏನು ಮಾಡ್ಬೇಕು? ನಾನು ಚಟುವಟಿಕೆಗಳ ಮೂಲಕ ಮೌಲ್ಯಗಳನ್ನು ಕಲಿಸ್ಬೇಕು. ನನಗೆ ಭಾಳ ಇಷ್ಟ ಆಗ್ತದೆ. ಜೀವನ ಅಂತ ಮಾತು ಬಂದಿವಿ ನಾವೀಗ, ಬದುಕು ಅಂತ ಹೇಳ್ತೀವಿ. ನಾನು ಶಿಕ್ಷಣ ಪಡ್ಕೊಂಡೋದಕ್ಕೂ ಬದುಕಿನಲ್ಲಿ ಸಂತೋಷವಾಗಿರಬೇಕಾದ್ರೆ ಏನು ಮಾಡಬೇಕು? ಕೊನೆಗೆ ನಿಮ್ಮನ್ನು ಬದುಕಿನಲ್ಲಿ ಸಂತೋಷವಾಗಿಡುವಂಥದ್ದು ನಿಮ್ಮ ಮೌಲ್ಯಗಳು ಮಾತ್ರ, ಇನ್ಯಾವುದೂ ಅಲ್ಲ.
ನಿಮ್ಮ ಮಾರ್ಕ್ಸ್ ಕಾರ್ಡ್ ನಿಮ್ಮನ್ನು ಕಾಪಾಡೋದಿಲ್ಲ. ಫಸ್ಟ್ ರ್ಯಾಂಕ್ ಬಂದಿದ್ರು ಕೂಡ, ನಾನು ಎಲ್ಲ ಕಡೆ ಹೇಳ್ತೀನಿ ಅದನ್ನು. ಐ ಹ್ಯಾವ್ ಸೀನ್ ಸೋ ಮೆನಿ ಪೀಪಲ್ ಹು ಗಾಟ್ ಫಸ್ಟ್ ರ್ಯಾಂಕ್ ಥ್ರೂಔಟ್ ದೇರ್ ಕರಿಯರ್ ಬಟ್ ರಿಮೈನ್ಡ್ idiots ever after. But I also know people who never got ranks but became successful in life. ಮಾರ್ಕ್ಸ್ ಕಾರ್ಡ್ ನಿಮ್ಮನ್ನು ಸಕ್ಸಸ್ಫುಲ್ ಮಾಡೋದಿಲ್ಲ, ಆ ವಿನಯ. ನಾನು ಹೇಳ್ತೀನಲ್ಲ, ಒಂದೊಂದು ಪರಿಸ್ಥಿತಿ ಹೇಗೆ ಬದಲಾಯಿಸ್ತದೆ. ಕಲಾಂ ಅವ್ರ ಬಗ್ಗೆ ನಮಗೆ ಬಹಳಷ್ಟು ಎಕ್ಸಾಂಪಲ್ ಗೊತ್ತಿದೆ ನಮಗೆಲ್ಲ. KR ನಾರಾಯಣನ್ ಅವ್ರ ಬಗ್ಗೆ ಬಹಳ ಜನ ಗೊತ್ತಿಲ್ಲ. ಅವರೊಂದ್ಸಲ ರಿಟೈರ್ ಆದಮೇಲೆ ದಿಲ್ಲಿ ಒಳಗೆ ಒಂದು ಹೋಟೆಲ್ ಒಳಗೆ ಬೇರೆ ಒಂದು ಡಿಸ್ಕಷನ್ ಇತ್ತು. ಅಲ್ಲಿ ಜರ್ನಲ್ಸ್ ಪ್ರಶ್ನೆ ಕೇಳಿದ್ದಾಗೆ, ಸರ್ ನಿಮಗೆ ಸಣ್ಣ ಹಳ್ಳಿಯಲ್ಲಿ ಹುಟ್ಟಿದವರು ಈ ಮೋಟಿವೇಶನ್ ಹೆಂಗೆ ಬಂತು ಅಂತ. ಅವ್ರು ಟಕ್ಕಂತ ಕೈ ಮುಗಿದು ಹೇಳಿದ್ರು, ನನ್ನ ಗುರುಗಳ ಕಾರಣ. ಅವ್ರು ಹೇಳ್ತಿದ್ರು, ನಾನು ಇಷ್ಟು ದಲಿತ ಮತ್ತು ಹುಟ್ಟಿದಂಥವ್ನು, ನಾನು ಯಾರೂ ಮುಡ್ಸ್ಕೋತಿದ್ದಿಲ್ಲ, ನಾನು ಯಾರು. ನಮ್ಮ ಅಮ್ಮನಿಗೆ ಕಾಲು ನೋವು, ಹೇಳೋ ಕೊಡೋಕ್ಕಾಗ್ತಿರ್ಲಿಲ್ಲ. ಊರಲ್ಲಿ ಒಂದು ಬಾವಿ ಇತ್ತು, ಅದ್ರ ಬಾವಿ ನೀರು ಮುಟ್ಟುವಂಗಿಲ್ಲ ನಾವು. ಅದಕ್ಕೆ ಊರಿಂದ ದೂರ 3 ಕಿಲೋಮೀಟ್ರ್ ಹೋಗ್ಬಿಟ್ಟು ನೀರು ಹೊತ್ಕೊಂಡ್ಬರ್ತಿದ್ದೆ 2 ಬಿಂದಿಗೆ. ನಮ್ಮ ಅಮ್ಮನಿಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಿ ಅದನ್ನು ನಾನೇ ಡಬ್ಬಾದಲ್ಲಿ ಹಾಕ್ಕೊಂಡು ಓಡ್ಕೊಂಬರ್ಬೇಕು ಶಾಲೆಗೆ. ಬಸ್ಸಿಗೆ ಕೊಡೋ ದುಡ್ಡಿಲ್ಲ ನನಗೆ. ಒಬ್ಬ ಟೀಚರ್, ಭಾಳ ಸ್ಟ್ರಾಂಗ್ ಟೀಚರ್, ಮ್ಯಾಥ್ಸ್ ಟೀಚರು, ಲೇಟಾಗಿ ಬಂದರೆ ಗೆಟ್ ಔಟ್ ಅಂದ್ಬಿಡೋರು, ಕೊಡಬೇಡ ಅಂತ. ಇವ್ರು ಓಡಿ ಬಂದ, ಕ್ಲಾಸ್ ಶುರು ಆಗ್ಬಿಟ್ಟಿದ್ದು, ಹೊರಗಡೆ ನಿಂತ್ಕೋ ಅಂದರು. ಹುಡುಗ ಹೊರಗಡೆ ಕಿಟಕಿ ಹತ್ರ ನಿಂತ್ಕೊಂಡು ಬೋರ್ಡ್ ಮೇಲೆ ಬರೆದದನ್ನು ಬರ್ಕೋತಾ ಇದ್ದ. ಮೇಸ್ಟ್ ಹೊರಗೆ ಬಂದರು, ಏನು ಬರ್ಕೊಂಡಿದ್ದು ತೋರಿಸೋ ಅಂದರು. ನೋಡಿದರೆ ಒಳಗೆ ಕೂತೋರ್ಕಿಂತ ಚೆನ್ನಾಗಿ ಬರ್ಕೊಂಡಿದ್ದಾನೆ. ಯಾಕೋ ಲೇಟಾಗಿ ಬಂದು? ಹುಡುಗ ಅಳೋಕೆ ಶುರು ಮಾಡಿದ. ಸರ್ ಪರಿಸ್ಥಿತಿ ಹೀಗಿದೆ ಸರ್ ಅಂದು. ಮೇಸ್ಟ್ ಪಾಪ ಅದು, ಚಿಂತೆ ಮಾಡಬೇಡ, ನಾಳೆಯಿಂದ ಲೇಟಾಗೋದು ಅಡ್ಡಿಲ್ಲ, ಒಳಗೆ ಬಾ, ಪರ್ಮಿಷನ್ ಕೊಡ್ತೀನಿ ನಿನಗೆ. ಆದ್ರೆ ಒಂದು ಕಂಡೀಷನ್, ದಿನ 1 ತಾಸು ನನ್ನ ಜೊತೆಗೆ ಇರಬೇಕು ನೀನು. ಆಯ್ತು ಸರ್ ಅಂದ. ದಿನ 1 ತಾಸು ಶಾಲೆ ಮುಗಿದ್ನಲ್ಲಿ ಕೂತಾಗ ತನಗೆ ಗೊತ್ತಿದ್ದಂಥ ವಿಷಯ ಕಲಿಸಿ, ಉಳಿದ ಸಬ್ಜೆಕ್ಟ್ ಬೇರೆ ಟೀಚರ್ ನೋಡಿ, ಗಣಿತ ಹೇಳ್ಕೊಡಿ ಹುಡುಗನಿಗೆ, ಇವನಿಗೆ ಸೈನ್ಸ್ ಹೇಳ್ಕೊಡಿ, ಬೇರೆ ಟೀಚರ್ಗೆ ಹೇಳಿ ಅವನ ಮೇಲೆ ಎಷ್ಟು ಸಮಯ ಕೊಟ್ಟರು, ಪ್ರೀತಿ ಕೊಟ್ಟರು. ಆ ಪ್ರೀತಿ ಏನು ಮಾಡ್ತು ಗೊತ್ತಾ? KR ನಾರಾಯಣನ್ ಹೇಳಿದರು, ಪರೀಕ್ಷೆಗೂ ಹೆದರಿಕೆ ಬರ್ತಿತ್ತು ನನಗೆ, ನನ್ನ ಮೇಟ್ ಇಷ್ಟೊಂದು ಮಾಡಿದ್ರು ನನಗೋಸ್ಕರ, ಕಮ್ಮಿ ಮಾರ್ಕ್ಸ್ ತೊಗೊಂಡ್ರೆ ಅವ್ರಿಗೆ ಬೇಜಾರಾಗ್ತದೆ ಅಂತ ಓದ್ತಾ ಇದ್ದೆ ನಾನು. ಮೇಸ್ಟ್ ಬೇಜಾರಾಗ್ತದೆ ಅಂತ. ಈ ಗಾಟ್ ಫಸ್ಟ್ ರ್ಯಾಂಕ್ ಇನ್ SSLC. ಅಮ್ಮ ಹೇಳಿದ್ರಂತೆ, ನೀವು ಕೆಲಸಕ್ಕೆ ಸೇರ್ಕೊಂಬಿಡು, ಅದು ಅಟೆಂಡರ್ ಕೆಲಸನೋ ಕ್ಲಾರ್ಕ್ ಕೆಲಸ ಸೇರ್ಕೊಂಬಿಡು, ಮನೆಗೆ ಆಗತ್ತಲ್ಲ ಜೀವನಕ್ಕೆ ಅಂತ. ಮೇಸ್ಟ್ ಹೇಳಿದ್ರಂತೆ, ಅದೇನೋ ಕಾರಣ ಇಲ್ಲ, ನೀವು ಕಾಲೇಜ್ಗೆ ಹೋಗ್ಬೇಕು. ಮೇಸ್ಟ್ ಹಠ ಹಿಡಿದು ಓದಿಸಿದ್ರು, ಕಾಲೇಜ್ಗೆ ಹೋದ್ರು. ಫಸ್ಟ್ ಕ್ಲಾಸ್ ರ್ಯಾಂಕ್ ಬಂತು BAದಲ್ಲಿ. ಲಂಡನ್ಗೆ ಹೋದ್ರು, ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಓದಿದ್ರು. ಅಲ್ಲಿ ಓದಿದ ಮೇಲೆ ಸ್ವಾತಂತ್ರ್ಯ ಸಿಕ್ಕಾಗ ಅಲ್ಲಿ ಪ್ರೊಫೆಸರ್ ಪತ್ರ ಬರೆದ್ರಂತೆ ನೆಹರೂರವ್ರಿಗೆ, ನೋಡಿ ಇಂಥ ಬುದ್ಧಿವಂತ ಇದ್ದಾನೆ, ಬಿಡಬೇಡಿ ಇವನ್ನ ಅಂತ. ಅವನು ಫಾರಿನ್ ಸರ್ವಿಸಿಗೆ ಸೇರಿಸ್ಕೊಂಡ್ರು. ಮುಂದೆ ಭಾರತದ ರಾಯಭಾರಿ ಆದರು, ಅಮೆರಿಕಕ್ಕೆ ಉಪರಾಷ್ಟ್ರಪತಿಯಾಗಿ ರಾಷ್ಟ್ರಪತಿ ಆದರು KR ನಾರಾಯಣನ್. ಎಷ್ಟು ಒಳ್ಳೆ ಮನಸ್ಸು ಗೊತ್ತಾ ಅವ್ರದ್ದು. ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ ಮಕ್ಕಳೇ, ಅಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಬಂದಂಥ ಮನುಷ್ಯ ಆ ಎತ್ತರಕ್ಕೆ ಹೋದಾಗ ಸೊಕ್ಕ ಒಂಚೂರು ಬರಲಿಲ್ಲ. ಅವ್ರ ಹೆಂಡತಿ ಒಂದು ಆರ್ಟಿಕಲ್ ಬರೆದಿದ್ದಾರೆ, ಚೆನ್ನಾಗಿರೋ ಆರ್ಟಿಕಲ್ ಬರೆದಿದ್ದಾರೆ. ಇವರು ರಾಷ್ಟ್ರಪತಿ ಹುದ್ದೆ ಇಳಿದು ಟ್ರೈನಲ್ಲಿ ಹೋಗ್ತಾ ಇದ್ರಂತೆ. ಸಿಂಪಲ್ ಮನುಷ್ಯ, ಭಾಳ ಸಿಂಪಲ್ ಮನುಷ್ಯ. ಟ್ರೈನ್ ನಿಂತ್ಕೊಂಡ್ತು ಎಲ್ಲೋ ಪ್ಲ್ಯಾಟ್ಫಾರ್ಮ್ ಮೇಲೆ, ಎದುರಿಗೆ ಟೀ ಶಾಪ್ ಇದೆ. ಇವ್ರು ಹೇಳಿದರೆ ಅಟೆಂಡರ್ ತಂದು ಕೊಡ್ತಿದ್ರು ಯಾರಾದರೂ. ಇವ್ರು ತಾವೇ ಇಳಿದು ಟೀ ತರಕ್ಕೆ ಹೋದ್ರಂತೆ. ನಿಮ್ಮ ಕಣ್ಣು ಒಂದು ಚಿತ್ರ ಬರ್ತದೆ. 2 ಕಪ್ ಟೀ ಹಿಡ್ಕೊಂಡಿದ್ದಾರೆ, ಟ್ರೈನ್ ಹೊರಟುಬಿಡ್ತು. ಸ್ವಲ್ಪ ಓಡಿ ಬಂದು ಹೆಂಡತಿ ಕಿಟಕಿಯಲ್ಲಿ ಕೊಟ್ಟರು. ತಾವು ಹತ್ತಬೇಕಲ್ಲ ಒಳಗಡೆ, ಬಾಗಿಲೊಳಗೆ ಹತ್ತಿ ಬರಬೇಕಲ್ಲ. ಬೇಗ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಗಂಡ, ಇನ್ನೂ ಯಾಕೆ ಹತ್ತಲಿಲ್ವಾ ಅಂತ ಇವ್ರು ನೋಡೋಕ್ಕೆ ಹೋದ್ರೆ ಏನಾಗಿದೆ ಗೊತ್ತಾ ಮಕ್ಕಳೇ? ಹತ್ತೋ ಅವಸರದಲ್ಲಿ ಒಂದು ಚಪ್ಪಲಿ ಬಿದ್ದು ಹೋಗಿದೆ ಪ್ಲ್ಯಾಟ್ಫಾರ್ಮ್ ಮೇಲೆ. ಇವ್ರು ಇನ್ನೊಂದನ್ನು ಬಿಸಾಕಕ್ಕೆ ಒದ್ದಾಡ್ತಾ ಇದ್ದಾರೆ. ಅದನ್ನೇ ಒದ್ದಾಡ್ತಿರ್ಲಿಲ್ಲ, ಇಲ್ಲೊಂದು ಚಪ್ಪಲಿ ಅಲ್ಲೊಂದು ಚಪ್ಪಲಿ ಬಿದ್ದರೆ ಯಾರಿಗೂ ಪ್ರಯೋಜನ ಇಲ್ಲಲ್ಲ, ಒಂದು 10 ಬಿದ್ದರೆ ಯಾರೋ ಬಳಸ್ಕೋತಾರೆ ಆಗಲಿ ಅಂತ. ಇಷ್ಟು ಮಟ್ಟಿಗೆ ಕಾಳಜಿ ಮತ್ತೆ ಬರಬೇಕು. ಈ ಗುಣ ಬಂದದ್ದು ಎಲ್ಲಿ ಗೊತ್ತಾ? ಅವ್ರು ಹೇಳ್ತಾರೆ, ನಾನು ಮೇಷ್ಟ್ರು ಕಲಿಸಿದ್ದು, ನಮ್ಮಮ್ಮ ಕಲಿಸಿದ್ದು. ಆದ್ದರಿಂದ ಮಕ್ಕಳೇ ಒಂದು ವಿಷಯ ನೆನಪಿಡಬೇಕಾದ, ಶಿಕ್ಷಣದಲ್ಲಿ ಯಾವುದು ನಿಮ್ಮನ್ನು ಕೊನೆವರೆಗೂ ಕಾಪಾಡುತ್ತೆ ಅಂದರೆ ನೀವು ಕಲಿತಂಥ ಮೌಲ್ಯಗಳು, ಆ ವಿನಯ, ಮತ್ತೊಬ್ಬರು ತೋರಿಸುವಂಥ ಗೌರವ ತೋರಿಸುವಂಥದ್ದು. 4 ಇಟ್ಕೊಂಡ್ರೆ ಸಾಕಪ್ಪ, ನಿಮ್ಮ ಶಿಕ್ಷಣ ಸಾರ್ಥಕ ಆಗತ್ತೆ. ಒಂದು ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮಲ್ಲಿ ಆತ್ಮವಿಶ್ವಾಸ. ಅಯ್ಯೋ ನಾನೇನು ಮಾಡ್ತೀನಿ ಬಿಡಿ ಸರ್ ಅನ್ಬೇಡಿ, ನೀವೇ ಮಾಡೋದು. ನಿಮ್ಮಲ್ಲಿ ಅಗಾಧವಾದ ಶಕ್ತಿ ಇದೆ, ಅದನ್ನು ಬೆಳೆಸ್ಕೊಂಡ್ರೆ ಯು ಕ್ಯಾನ್ ಬಿ ದ ಕಿಂಗ್ ಆಫ್ ದ ಹೋಲ್ ವರ್ಲ್ಡ್. ಯಾರ್ಯಾರು ದೊಡ್ಡವರು ಅಂತ ಪಟ್ಟಿ ಹಾಕ್ಕೊಂಡಿದ್ದೇನೋ ಅವರೆಲ್ಲ ನಮ್ಮ ಹಾಗೆ ಬಾಲ್ಯವನ್ನು ಕಳೆದವರು. ಆದ್ದರಿಂದ ಕಾನ್ಫಿಡೆನ್ಸ್ ಇನ್ ಯುವರ್ ಸೆಲ್ಫ್ ಫಸ್ಟ್, ಶಿಕ್ಷಣ ಕೊಡಬೇಕಾದದ್ದು. 2ನೇದು ಬಹಳ ಮುಖ್ಯ, ನಿಮ್ಮ ತಂದೆ ತಾಯಿ ಬಗ್ಗೆ ಗೌರವ. ಮಕ್ಕಳಿಗೊಂದು ಮಾತು ಹೇಳಬೇಕು. ಅಮ್ಮಂದು ಹೇಳ್ತಾರೆ, ನಿನಗೇನು ಗೊತ್ತಾ ಸುಮ್ಮನಿರಮ್ಮ, ನಿನಗೇನು ಗೊತ್ತಾಗಲ್ಲ ಸುಮ್ಮನಿರು ಅನ್ಬೇಡಿ.
ನಿಮ್ಮ ಅಮ್ಮನಿಗೆ ನಿಮ್ಮ ವಿಷಯ ಗೊತ್ತಾಗಲಿಕ್ಕಿಲ್ಲ, ಫಿಸಿಕ್ಸ್ ಕೆಮಿಸ್ಟ್ರಿ ಗೊತ್ತಾಗಲಿಕ್ಕಿಲ್ಲ, ಜೀವನಾನುಭವ ಇದೆ. ಮಗುನ ಕಣ್ಣಲ್ಲಿ ಒಂಚೂರು ನೋವು ಕಂಡ್ರೆ ಅಮ್ಮನಿಗೆ ಗೊತ್ತಾಗತ್ತೆ ಫಸ್ಟ್. ಇನ್ನೊಂದು ಹೇಳ್ತೀನಿ, ಇಡೀ ಪ್ರಪಂಚದಲ್ಲಿ ನಿಮ್ಮ ತಾಯಿ ತಂದೆಯಷ್ಟು ನಿಮ್ಮನ್ನು ಪ್ರೀತಿ ಮಾಡೋರ ಜಗತ್ತಲ್ಲಿ ಇನ್ನು ಯಾರೂ ಇಲ್ಲ. 100 ಜನ ಹೇಳ್ಬೋದು ಲವ್ ಯು ಸೋ ಮಚ್ ಅಂತ, ಅಪ್ಪ ಅಮ್ಮನ ಪ್ರೀತಿ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಸಣ್ಣ ವಯಸ್ಸಿಗೆ ಗೊತ್ತಾಗಲ್ಲ. ವೆನ್ ಯು ಬಿಕಮ್ ಎ ಫಾದರ್ ಆರ್ ಎ ಮದರ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಮೀನ್ಸ್ ಟು ಬಿ ಎ ಫಾದರ್ ಆರ್ ಎ ಮದರ್. ಎಷ್ಟು ಕಷ್ಟ ಇದೆ. ನಿಮಗೋಸ್ಕರ ಇಡೀ ಜೀವನ ತೆಗೆದಿದ್ದಾರೆ. ತನಗೇನೋ ಬೇಕಾದದ್ದನ್ನು ತೆಗೆದಿಟ್ಟು ಒತ್ತೆ ಇಟ್ಟು ನಿಮಗೋಸ್ಕರ ಕೊಟ್ಟಿದ್ದಾರೆ. ತಮ್ಮ ಆಸೆಗಳನ್ನು ತ್ಯಾಗ ಮಾಡಿದ್ದಾರೆ. ಅಂಥ ಜೀವಗಳಿಗೆ ಮನಸ್ಸಿಗೆ ನೋವು ಮಾಡಬೇಡಿ. ಮೊದಲನೇ ಕಲ್ಚರ್ ನಿಮಗೆ. ಐ ಡೋಂಟ್ ನೋ ಹೌ ಮೆನಿ ಆಫ್ ಯು ಡೂ ದ್ಯಾಟ್. ಕಾಲೇಜ್ಗೆ ಹೋಗಬೇಕಾದ್ರೆ, ಮನೆಗೆ ಆಫೀಸ್ ಸ್ಕೂಲಿಗೆ ಹೋಗಬೇಕಾದ್ರೆ ಅಪ್ಪ ಅಮ್ಮ ನಮಸ್ಕಾರ ಮಾಡಿ ಎಷ್ಟು ಜನ ಹೋಗ್ತಿರೋ ಗೊತ್ತಿಲ್ಲ. ದಯವಿಟ್ಟು ಮಾಡಿ. ಯಾಕಂದರೆ ಒಂದು ಮಾತನ್ನು ಹೇಳ್ತೀನಿ, ನಿಮ್ಮ ನಡೆಯಿಂದಾಗಲಿ, ನಿಮ್ಮ ನುಡಿಯಿಂದಾಗಲಿ ನಿಮ್ಮ ಅಮ್ಮನ ಕಣ್ಣಲ್ಲಿ ಒಂದು ಹನಿ ನೀರು ಬಂದರೆ ನೀವು ದೊಡ್ಡವರಾಗೋಕ್ಕೆ ಸಾಧ್ಯ ಇಲ್ಲ. ಅದಕ್ಕಿಂತ ದೊಡ್ಡ ಆಶೀರ್ವಾದ ಇನ್ನು ಯಾವುದೂ ಸಿಗೋಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ರೆಸ್ಪೆಕ್ಟ್ ಯುವರ್ ಪೇರೆಂಟ್ಸ್ ಆ್ಯಂಡ್ ಥರ್ಡ್ ರೆಸ್ಪೆಕ್ಟ್ ಯುವರ್ ಕಂಟ್ರಿ. ದೇಶದ ಬಗ್ಗೆ ಅಭಿಮಾನ ಇರಬೇಕು. ಎಲ್ಲಿವರೆಗೂ ನನ್ನ ಬಗ್ಗೆ ದೇಶದ ಬಗ್ಗೆ ಅಭಿಮಾನ ಇದೆಯೋ ಅಲ್ಲಿನ ಮಟ್ಟಿಗೆ ಆ ದೇಶಕ್ಕೋಸ್ಕರ ಕೆಲಸ ಮಾಡ್ತೀನಿ ಅಂದಾಗ ನನ್ನ ಸ್ವಾರ್ಥ ಸ್ವಲ್ಪ ಕಮ್ಮಿ ಆಗುತ್ತೆ. ಎಲ್ಲಿವರೆಗೂ ಸ್ವಾರ್ಥ ಕಮ್ಮಿ ಆಗೋದಿಲ್ವೋ ಶಿಕ್ಷಣಕ್ಕೆ ಏನೂ ಬೆಲೆ ಇಲ್ಲ. ನಾನು ಕಲಿತಂಥ ಶಿಕ್ಷಣವನ್ನು ನಾನು ಹಣ ಬಳಸೋದಕ್ಕೆ ಬಳಸ್ಕೋತೀನಿ. ನಾನು ಅದಾಗಬಾರ್ದು. ನಾನು ಅನ್ಯಾಯದಿಂದ ಪಡ್ಕೊಂಡ ದುಡ್ಡು ನನಗೆ ಒಳ್ಳೇದಾಗೋಲ್ಲ ಅಂತ ಕೊನೆಗೊಂದು ಮಾತು ಹೇಳಿ ಮುಗಿಸ್ತೀನಿ. ಕರೆಕ್ಟಾಗಿ ಟೈಮ್ ಆಗುತ್ತೆ. ಅದು ನಮ್ಮ ತಂದೆ ಸರ್ಕಾರಿ ನೌಕರದಾರಾಗಿದೆ. ನನ್ನ ಅಭಿಮಾನದಿಂದ ಎಲ್ಲಾದರೂ ಹೇಳ್ಕೊಡುವಂಥದ್ದು. ಕರಪ್ಷನ್ ಅಂತೂ ಸಾಧ್ಯ ಇಲ್ಲ. ಬೆಂಕಿ ನಮ್ಮಬಾರ್ದು. ಎಷ್ಟರ ಮಟ್ಟಿಗೆ ಇದ್ರು ಅಂದ್ರೆ ನಾನು ಬಾಗಲಕೋಟೆಗೆ ಹೋದಾಗ ನನ್ನ ಮಾತು ಮುಗಿದಲ್ಲಿ ಒಬ್ಬ ಹಿರಿಯರು ಬಂದರು ನನ್ನ ಕಡೆಗೆ. ಬಂದು, ಸರ್ ಕರ್ಜಿಗೆ ಸಾಹೇಬರಿಗೆ ಏನಾಗಬೇಕು ನೀವು ಅಂತ ಕೇಳಿದ್ವಿ. ಅವ್ರ ಮಗ ನಾನು ಒಂದೇ ಟಕ್ ಅಂತ ನಮಸ್ಕಾರ ಮಾಡಿದ್ರು. ನನಗೆ ಯಾಕೆ ನಮಸ್ಕಾರ ಮಾಡ್ತೀನಿ ಅಂದೆ. ಪುಣ್ಯವಂತರು ಸರ್ ನೀವು, ಅಂಥವ್ರು ಸಾಹೇಬರು ಸಿಗೋದು ಕಷ್ಟ ಸರ್. ಯಾಕೆ ಏನಾಗಿತ್ತು ನನಗೆ ಗೊತ್ತಿರಲಿಲ್ಲ. ನಮ್ಮ ತಂದೆ ಹಿರ್ಕೊಂಡು 10 ವರ್ಷ ಆಗಿತ್ತು ಅವಾಗ. ಇಲ್ಲ ಸರ್, ಆ ಸಾಹೇಬರಂಗೆ ಸಿಗೋದು ಸಾಧ್ಯ ಇಲ್ಲ ಸರ್. ಅವರು ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಆಗಿದ್ದರು, ಸ್ಟೇಟಿಗೆ ಹೆಡ್. ಅವರು ಇನ್ಸ್ಪೆಕ್ಷನ್ ಬಂದಿದ್ದಾರೆ. ಅವ್ರದ್ದೊಂದು ರೂಲ್ ಇತ್ತು. ಇನ್ಸ್ಪೆಕ್ಷನ್ ಬಂದಾಗ ಅವ್ರು ಇನ್ಸ್ಪೆಕ್ಷನ್ ಬಿಲ್ ಅವರೇ ಕೊಡಬೇಕು, ಊಟದ ಬಿಲ್ ಅವರೇ ಕೊಡಬೇಕು. 1 ಪೈಸೆ ಯಾರ ಕಡೆ ಕೊಡೋಗಿಲ್ಲ. ಮೊದಲು ಪ್ರೋಗ್ರಾಮ್ ಇತ್ತು, ಆಫೀಸರ್ ಬರ್ತಾರೆ ದುಡ್ಡು ಕಲೆಕ್ಟ್ ಮಾಡಿ ಸಂಭ್ರಮ ಮಾಡಬೇಕು. ಹಿಂಗಿಲ್ಲ ಬೆಂಕಿಯವರು. ಅವತ್ತು ದಿವಸ ಅರ್ಜೆಂಟಾಗಿ ಅವ್ರು ದಿಲ್ಲಿಗೆ ಹೋಗಬೇಕಾಗಿದೆ. ಬೆಳಗಾವಿ ಒಂದೇ ಏರ್ಪೋರ್ಟಲ್ಲಿ ಇರೋದು ಅವಾಗ. ಅಲ್ಲಿಂದ ಹೋಗ್ಬೇಕಾರಿಲ್ಲ ಬೆಳಗಾವಿಗೆ. ಅವಸರ ಆಯ್ತು, ಬಿಲ್ ಕೊಡೋಕೆ ಹೋದ್ರು. ಇಲ್ಲ ಕೊಟ್ಟಿದ್ದಾರೆ ಅಂದರು. ಹೋಗ್ಬಿಟ್ರೆ ಹಾಗೆ ಕೊಡಲಿಲ್ಲ. ಮುಂದೆ ಒಂದು ವಾರದ ಮೇಲೆ ನಮ್ಮಪ್ಪ ದಿಲ್ಲಿಯಿಂದ ಬಂದ ಮೇಲೆ ಆಫೀಸರು ಮನಿ ಆರ್ಡರ್ ಕಳಿಸಿದ್ದಾರೆ. ಮನಿ ಆರ್ಡರ್ ಅಂತ ಇರ್ತಿತ್ತು ಅವಾಗ. ಮನಿ ಆರ್ಡರ್ ಕಳಿಸಿದ್ದಾರೆ. 5 ರೂಪಾಯಿ ಮನಿ ಆರ್ಡರ್ ಮಾಡಿದ್ದಾರೆ. ಆ ಕೆಳಗೊಂದು ಪೀಸ್ ಇರ್ತದೆ, ಬರೆಯೋದು ಇರ್ತಿತ್ತು. ಅದನ್ನು ಈ ಆಫೀಸರ್ ಕಾಯ್ದಿಟ್ಕೊಂಡು ನಾನು ತೋರಿಸಿದ್ರು ಕೂಡ ಅದನ್ನು ಅಲ್ಲಿ ಬರೆದಿದ್ದಾರೆ. ನಾನು ಅವತ್ತು ನಾನು ಊಟದ ಖರ್ಚು ಕೊಡಬೇಕಾಗಿತ್ತು, ಅವಸರದಲ್ಲಿ ಕೊಡಲಿಲ್ಲ. ಆ ಊಟದ ಖರ್ಚು 1 ರೂಪಾಯಿ 12 ಆಣೆ. ಅದನ್ನು ದಯವಿಟ್ಟು ಈ ಅಮೌಂಟನ್ನು ತೊಗೊಂಡು ಕಟ್ಟಿಬಿಡಿ. ಮತ್ತು 5 ರೂಪಾಯಿ ಕಳಿಸ್ತಾ ಇದ್ದೀನಿ, 3 ರೂಪಾಯಿ 4 ಆಣೆ ಎಕ್ಸ್ಟ್ರಾ ಕಳಿಸ್ತಾ ಇದ್ದೀನಿ ಅಂದರೆ ನಾನು ಅವತ್ತೇ ಕಟ್ಟದೆ ಹೋದದ್ದಕ್ಕೆ ನಾನು ನನಗೆ ಹಾಕ್ಕೊಂಡಂಥ ದಂಡ ಅದು ಅಂತ. ಆ ದಂಡವನ್ನು ಯಾವುದೋ ದೇವಸ್ಥಾನ ಗುಂಡಿಗೆ ಹಾಕಿ ಅಂತ ಬರೆದಿದೆ. ಇಂಥವ್ರೆಲ್ಲಾದರೂ ಇರ್ತಾರೆ ಸರ್ ಎಲ್ಲಾದರೂ ಅಂತ ಕೇಳಿದರು. ತಮಾಷೆ ಹೇಳ್ಬಿಡ್ಬೇಕು. ನಮ್ಮ ತಂದೆ ರಿಟೈರ್ ಆದರು. ಅವರಾದ್ರೂ 8 ವರ್ಷಕ್ಕೆ ಇನ್ನೊಬ್ರು ಯಾರು ಆ ಅಧಿಕಾರಕ್ಕೆ ಬಂದರು. ತಮ್ಮ ಮಗಳ ಮದುವೆ ಕರೆಯೋಕೆ ನಮ್ಮ ಮನೆಗೆ ಬಂದರು. ಊರು ಹೊರಗೆ ನನ್ನ ಮನೆಗೆ ಹುಡ್ಕೊಂಡು ಬಂದರು. ಬಂದು ನಮ್ಮ ತಂದೆ ಕೇಳಿದರು, ಏನು ಸರ್ ದೂರ ಹಿಡಿದ್ಬಿಟ್ಟಿದ್ದೀರಿ ಮನೆ? ಅಲ್ಲೇ ಮಾಡ್ಬೋದಾಗಿತ್ತಲ್ಲ, ರಾಜಾಜಿನಗರದಲ್ಲೋ ಜಯನಗರದಲ್ಲೋ ಮನೆ ಮಾಡ್ಬೋದಾಗಿತ್ತಲ್ಲ ಅಂದರು. ನಮ್ಮಪ್ಪ ಹೇಳಿದ್ರು, ಮಾಡ್ಬೋದಾಗಿತ್ತು ಅಂದರೆ ನನ್ನ ಕಡೆ ದುಡ್ಡಿರಲಿಲ್ಲ. ಅವರೊಂಥರ ವಕ್ರವಾಗಿ ನಕ್ಬಿಟ್ರು. ಏನು ಸರ್ ಸ್ಟೇಟ್ ಡೈರೆಕ್ಟರ್ ಆಗಿದ್ದು, ನೀವು ಮನಸ್ಸು ಮಾಡಿದ್ರೆ ಎಷ್ಟು ಮಾಡ್ಬೋದಾಗಿತ್ತಲ್ಲ ಅಂದರು. ನನ್ನ ಅಪ್ಪ ಏನು ಹೇಳ್ತಾರೆ ಅಂತ ನೋಡ್ತಾ ಇದ್ದೆ. ಏನು ಹೇಳಿದ್ರು ಗೊತ್ತಾ ಅವರು? ಮಾಡ್ಬೋದಾಗಿತ್ತೇನಪ್ಪ, ಮಾಡ್ಬೋದಾಗಿತ್ತು, ನನ್ನ ಮಗ ಹುಚ್ಚಾಗ್ತಿದ್ದ ಅಂದರು. ಈ ಮಾತನ್ನು ನನ್ನ ಕಾಡತ್ತೆ. ಎಷ್ಟು ಸಂಬಂಧ ಇಟ್ಟಿದ್ದಾರೆ ಅಂದರೆ, ನಾನು ಭ್ರಷ್ಟ ಆದರೆ ನನ್ನ ಮಕ್ಕಳು ಕೂಡ ಅನುಭವಿಸ್ಬೇಕಾಗ್ತದೆ ಅಂತ. ಇದನ್ನು ನಮ್ಮಪ್ಪ ಕಲಿಸಿದ್ದು. ಇದು ಶಿಕ್ಷಣ. ನನಗೆ ಶಿಕ್ಷಣ. ನಿಮ್ಮ ಜೀವನದಲ್ಲಿ ಕೊನೆಯವರೆಗೂ ಉಳಿಯುವಂಥ ಶಿಕ್ಷಣ ಅಂದರೆ ಈ ಮೌಲ್ಯಗಳ ಶಿಕ್ಷಣ ಮಾತ್ರ. ಆದ್ದರಿಂದ ಬದುಕು ಹಸನಾಗಬೇಕಾದ್ರೆ, ಬಾಳು ಬಂಗಾರ ಆಗಬೇಕಾದ್ರೆ ಮಾರ್ಕ್ಸ್ ಕಾರ್ಡ್ ಒಂದೇ ಸಾಕಾಗೋದಿಲ್ಲ. ಮಾರ್ಕ್ಸ್ ಕಾರ್ಡ್ ಜೊತೆಗೆ ಎಷ್ಟು ಮೌಲ್ಯಗಳನ್ನು ಕಲ್ತಿದ್ದೀರೋ ಅಷ್ಟು ನಿಮ್ಮ ವ್ಯಕ್ತಿತ್ವ ದೊಡ್ಡದಾಗತ್ತೆ. ಆಗ ಜೀವನ ನಿಮಗೂ ಭಾರ ಆಗಲ್ಲ, 10 ಜನಕ್ಕೆ ಮಾರ್ಗದರ್ಶಿ ಆಗ್ತದೆ. ಅಂಥ ಶಿಕ್ಷಣ ನಮಗೆಲ್ಲ ಸಿಗಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ.